Hello students, hope you're all doing well. Welcome back to Botany Bloom channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಎವಲ್ಯೂಷನ್ ಅಂದ್ರೆ ಏನು, ಅದರ ಥಿಯರೀಸ್ ಏನೇನಿತ್ತು ಅಂತ ಹೇಳಿ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಸೊ ಈಗ ಪಾರ್ಟ್ 2 ವಿಡಿಯೋದಲ್ಲಿ ನೆಕ್ಸ್ಟ್ ಕಂಟಿನ್ಯೂಯೇಷನ್ ನಾವು ತಿಳ್ಕೊಂತ ಬರೋಣ ಈ ಚಾಪ್ಟರ್ ಇಂದು. ಸೊ ಈ ಚಾಪ್ಟರ್ ಥಿಯರಿ ಟೈಪ್ ಇರುತ್ತೆ, ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನೀವು ಕಷ್ಟ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಲೈನ್ ಟು ಲೈನ್ ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅದನ್ನ ಕೇಳಿಸ್ಕೊಂತ ಹೋಗಿ, ಒಂದು ಕತೆ ತರ ಕೇಳಿಸ್ಕೊಂತ ಹೋಗಿ. ಈಸಿ ಅನ್ಸುತ್ತೆ, ತುಂಬಾ ಕಷ್ಟ ಏನಿಲ್ಲ. ಏನಂದ್ರೆ ಕೆಲವೊಂದ್ ಸತಿ ನಿಮಗೆ ಅಸರ್ಷನ್ ರೀಸನ್ ಕ್ವೆಶನ್ ಕೊಟ್ಟಾಗ ಥಿಂಕ್ ಮಾಡಿ ಆನ್ಸರ್ ಮಾಡ್ಬೇಕಾಗುತ್ತೆ. ಸೊ ಹಂಗಾಗಿ ನಾನು ಹೇಳ್ತಿರೋದು ಅರ್ಥ ಆದ್ರೆ, ಎಕ್ಸ್ಪ್ಲನೇಷನ್ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಆದ್ರೆ ಯಾವುದೇ ರೀತಿ ಕ್ವೆಶನ್ಸ್ ಬರ್ಲಿ ನೀವು ಆನ್ಸರ್ ಮಾಡ್ಬೋದು. ಸೊ ಈಗ ನಿಮ್ಮ ಮುಂದೆ NCERT ಇಟ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಓಪನ್ ಮಾಡಿ. ಈಗ ನಾನು ಯಾವ್ದು ಪ್ಯಾರಾಗ್ರಾಫ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅದನ್ನ ನೋಡ್ಕೊಂತ ಬನ್ನಿ, ಅಂಡರ್ಲೈನ್ ಮಾಡ್ಕೊಂತ ಬನ್ನಿ. ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ನಾನು ಹೇಳ್ತೀನಲ್ಲ ಅದು, ಅಂಡ್ ಮೀನಿಂಗ್ ಏನಾದ್ರು ಹೇಳಿದ್ರೆ ಅಲ್ಲೇ ಬರ್ಕೊಂತ ಬನ್ನಿ. ಸೊ ಪೆನ್ಸಿಲ್ and with the textbook we will start this session. So what are the evidences for evolution? Evidence anta andre ಏನು, proof ಏನಿದೆ, ಆಧಾರ evolution ಗೆ ಏನಿದೆ ಅಂತ ಕೇಳ್ತಾ ಇದ್ದಾರೆ. So evidence that evolution of life forms has indeed taken place on earth has come from many quarters. ಏನಂತ ಹೇಳ್ತಾ ಇದ್ದಾರೆ, ಅರ್ಥಿಂದ ಬಂದಿರೋಂತ ಎವಲ್ಯೂಷನ್ ಇನ ಪ್ರೂಫ್ ಏನಿದೆ ಅಲ್ಲ, ಅದು ಅರ್ಥಿನ ಕ್ವಾರ್ಟರ್ಸ್ ಅಲ್ಲಿ ಇದೆ. ಏನಂತ ಹೇಳ್ತೀನಿ. ಸೊ ಅರ್ತ್ ಗ್ಲೋಬ್ ನಿಮಗೆ ಕಣ್ಮುಂದೆ ಇಮ್ಯಾಜಿನೇಷನ್ ಬಂತು ಅಂದ್ರೆ, ಸೊ ಅದ್ರಲ್ಲಿ ಲೇಯರ್ಸ್ ಇರ್ತಾರೆ ಕೆಳಗಡೆ. ಯಾವ್ದ್ರಲ್ಲಿ ಲ್ಯಾಂಡ್ ಮೇಲ್ಗಡೆ ಲೇಯರ್ಸ್ ಬರ್ತಾ ಬರುತ್ತೆ. ಅಂದ್ರೆ ಅರ್ಥಿನ ಒಂದು ಕ್ರಾಸ್ ಸೆಕ್ಷನ್ ತೆಗ್ದಾಗ ಲೇಯರ್ಸ್ ಟೈಪ್ ಕಾಣಿಸ್ತಾ ಬರುತ್ತೆ. ಓಕೆ, ಸೊ ಈಗ ಮಣ್ಣಿನ ಲೇಯರ್ ಕಾಣಿಸ್ತೇನಾ, ಅದ್ರ ಕೆಳಗಡೆ ಮತ್ತೆ ಇನ್ನೊಂದ್ ಲೇಯರ್ ಇರುತ್ತೆ, ಅದ್ರ ಕೆಳಗಡೆ ಇನ್ನೊಂದ್ ಲೇಯರ್ ಇರುತ್ತೆ. ಆ ರೀತಿ ಸೆಡಿಮೆಂಟ್ ತರ ಲೇಯರ್ ಬೈ ಲೇಯರ್ ಆಗಿರುತ್ತೆ. ಸೊ ಈ ಸೆಡಿಮೆಂಟ್ ಅಂತ ಅಂದ್ರೆ ಏನು ಅಂತ ಕೇಳಿದ್ರೆ, ಸಪೋಸ್ ಈಗ ನಾರ್ಮಲ್ ಒಂದು ಸಿಟಿ ಇದೆ, ಓಕೆನಾ. ಸೊ ಅಲ್ಲಿ ಫ್ಲಡ್ ಬಂದ್ಬಿಟ್ಟಿದೆ. ಆ ಸಿಟಿಯಲ್ಲಿ ಒಂದ್ ಹಳ್ಳಿ ಇದೆ ಅಂತ ತಿಳ್ಕೊಳ್ಳಿ, ಒಂದು ಚಿಕ್ಕ ಹಳ್ಳಿ ಇದೆ, ಅಲ್ಲಿ ಫ್ಲಡ್ ಬಂದಿದೆ. ಸೊ ಫ್ಲಡ್ ಬಂದಿರೋದ್ ಕಾರಣ ಆ ಹಳ್ಳಿ ಪೂರ್ತಿ ಮುಳುಗೋಗಿದೆ. ಸೊ ಹಳ್ಳಿ ಮೇಲ್ಗಡೆ ಒಂದು ಲೇಯರ್ ಆಗ್ಬಿಟ್ಟು ಏನಾಗಿದೆ, ಕಂಪ್ಲೀಟ್ ಆಗಿ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಸೊ ಈಗ ಮುಚ್ಕೊಂಡು ಹೋಗಿರೋ ಲೇಯರ್ ಮೇಲ್ಗಡೆ ಮಣ್ಣು ಅದು ಇದು ಎಲ್ಲ ಕುತ್ಕೊಂಡು ಮತ್ತೆ ಇನ್ನೊಂದು ಲೇಯರ್ ಫಾರ್ಮೇಶನ್ ಆಯ್ತು. ಸೊ ಮುಂಚೆ ಇದ್ದಿದ್ದು ಏನಾಯ್ತು, ಓಲ್ಡ್ ಒನ್, ಅದ್ರ ಮೇಲ್ಗಡೆ ಇನ್ನೊಂದು ಹೊಸದು ಲೇಯರ್ ಫಾರ್ಮೇಶನ್ ಆಗಿದೆ. ಸೊ ಈ ರೀತಿ ಲೇಯರ್ ಬೈ ಲೇಯರ್ ಏನ್ ಫಾರ್ಮೇಶನ್ ಆಗಿರುತ್ತಲ್ಲ ಅದಕ್ಕೆ ನಾವು ಸೆಡಿಮೆಂಟೇಶನ್ ಅಂತ ಕರಿತೀವಿ. ಫ್ಲಡ್ ಇಂದ ಆಗಿರ್ಬೋದು, ಅಥವಾ ಏನಾದ್ರೂ ಕ್ರ್ಯಾಕ್ ಆಗಿರ್ಬೋದು ಅರ್ತ್ ಸರ್ಫೇಸ್ ಅಲ್ಲಿ. ಸೊ ಹಂಗಾಗಿ ಅದು ಮುಂಚೆ ಇರೋ ಲೇಯರ್ ಒಳಗಡೆ ಕುಸಿದು ಬಿದ್ದೋಗಿರ್ಬೋದು, ಅದ್ರ ಮೇಲೆ ಹೊಸದಾಗಿ ಇನ್ನೊಂದು ಲೇಯರ್ ಫಾರ್ಮೇಶನ್ ಆಗಿರ್ಬೋದು. ಸೊ ಈ ರೀತಿ ನ್ಯಾಚುರಲ್ ಕೆಲಾಮಿಟೀಸ್ ಆಗಿ ಅಥವಾ ಬೇರೆ ಇನ್ನೇನೋ ಕಾರಣದಿಂದಾಗಿ ಏನಾಗಿರುತ್ತೆ, ಸೆಡಿಮೆಂಟೇಶನ್ ಫಾರ್ಮೇಶನ್ ಆಗಿರುತ್ತೆ. ಸೊ ಈ ತರ ಬೇರೆ ಬೇರೆ ಸೆಡಿಮೆಂಟೇಶನ್ ಇರುತ್ತೆ. ಸೊ ಅದರಿಂದ ನಮಗೆ ಏನು ಅಂದ್ರೆ ಎವಿಡೆನ್ಸ್ ಸಿಗುತ್ತೆ. ಸೊ ಮುಂಚೆ ಇರೋದೆಲ್ಲ ಒಂದು ಓಲ್ಡ್ ಸೆಡಿಮೆಂಟ್ ಅಲ್ಲಿ ಏನಾಗ್ಬಿಟ್ಟಿರುತ್ತೆ, ಅರ್ತ್ ಲೇಯರ್ ಅಲ್ಲಿ ಅಲ್ಲೇ ಸಾಯಿಲ್ ಅಲ್ಲಿ ಏನಾಗುತ್ತೆ ಅಲ್ಲೇ ಉಳ್ಕೊಂಡು ಹೋಗ್ಬಿಟ್ಟಿರುತ್ತೆ. ಸಪೋಸ್ ಇವಾಗ ಹಳೆ ಬೋನ್ಸ್ ಎಲ್ಲ ಸಿಕ್ಕಿದೆ ಅಂತ ಹೇಳಿ ನ್ಯೂಸ್ ಪೇಪರ್ ಅಲ್ಲಿ ಓದ್ತಾ ಇರ್ತೀರಾ, ಉತ್ಖನನ ಮಾಡಿದಾಗ ಪಳೆಯುಳಿಕೆಗಳು ಸಿಕ್ಕಿದೆ ಅಂತ ಹೇಳ್ತಾರೆ. ಏನು ಹಂಗಂದ್ರೆ, ಅವಾಗಿನ ಕಾಲದಲ್ಲಿ ಇರುವಂತಹ ಆರ್ಗಾನಿಸಮ್ಸ್ ನ ಬೋನ್ಸ್ ಎಲ್ಲ ಸಿಗ್ತಾ ಬರುತ್ತೆ. ಓಕೆ, ಸೊ ಇದು ಏನು ಕಲೆಕ್ಟ್ ಮಾಡ್ತಾರೆ ಎವಿಡೆನ್ಸ್. ಸೊ ಇಂಥ ಎವಿಡೆನ್ಸ್ ಗೆ ನಾವೇನಂತ ಕರಿತೀವಿ, ಪೇಲಿಯಂಟಾಲಜಿಕಲ್ ಎವಿಡೆನ್ಸ್ ಅಂತ ಕರಿತೀವಿ. ಅದನ್ನ ಈ ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ಇದೆ. ಸೊ ಲೈನ್ ಬೈ ಲೈನ್ ನಾನು ಹೇಳ್ತಾ ಬರ್ತೀನಿ. ಫಾಸಿಲ್ಸ್ ಅಂತ ಅಂದ್ರೆ ಓಲ್ಡ್ ಇರುವಂತಹ ಬೋನ್ಸ್ ಆಗಿರ್ಬೋದು, ಏನಾದ್ರೂ ಸಿಗುತ್ತಲ್ವಾ ಆರ್ಗಾನಿಸಮ್ಸ್ ಇನ್ನ ಮೆಟೀರಿಯಲ್, ಅದಕ್ಕೆ ಆರ್ ರಿಮೇನ್ಸ್ ಆಫ್ ಹಾರ್ಡ್ ಪಾರ್ಟ್ಸ್ ಆಫ್ ಲೈಫ್ ಫಾರ್ಮ್ಸ್ ಫೌಂಡ್ ಇನ್ ರಾಕ್ಸ್. ಗೊತ್ತಾಗ್ತಿದೆನಾ. ಸೊ ಕಲ್ಲಲ್ಲಿ ಮಣ್ಣಲ್ಲಿ ಸಿಕ್ಕಾಕೊಂಡಿರುವಂತಹ ಹಾರ್ಡ್ ಪಾರ್ಟಿಕಲ್ಸ್, ಸ್ಮೂತ್ ಆಗಿರುವಂತಹ ಪಾರ್ಟಿಕಲ್ಸ್ ಏನಾಗ್ಬಿಡುತ್ತೆ, ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ತಿನ್ಕೊಂಡ್ಬಿಡುತ್ತೆ. ಬಟ್ ಹಾರ್ಡ್ ಪಾರ್ಟಿಕಲ್ಸ್ ಯಾವುದು, ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿರುವಂತಹ ಬೋನ್ಸ್ ಆಗಿರ್ಬೋದು, ಟೀತ್ ಆಗಿರ್ಬೋದು, ಇಂಥವೆಲ್ಲ ಏನಾಗುತ್ತೆ ರಾಕ್ಸ್ ಮಧ್ಯೆ ಅದರ ಇಂಪ್ರೆಷನ್, ಅದರ ಗುರ್ತು ಹಂಗೆ ಬಿದ್ದೋಗಿರುತ್ತೆ, ಅಥವಾ ಡೈರೆಕ್ಟ್ ಆಗಿ ಆ ಬೋನ್ಸ್ ಹಂಗೇನೆ ಉಳ್ಕೊಂಡೋಗುತ್ತೆ, ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಓಕೆ, ಸೊ ರಾಕ್ಸ್ form sediments and a cross section of earth's crust indicates the arrangement of sediments one over the other during the long history of earth. ಗೊತ್ತಾಗ್ತಿದೆನಾ. ಸೊ ಮುಂಚೆ ಏನಿರುತ್ತಲ್ಲ ಆ ಲೇಯರ್ ಕೆಳಗಡೆ ಇರುತ್ತೆ, ಅದ್ರ ಮೇಲೆ ನೆಕ್ಸ್ಟ್ ಇನ್ನೊಂದು ಲೇಯರ್ ಫಾರ್ಮೇಶನ್ ಆಗುತ್ತೆ, ಇನ್ನೊಂದು ಸೆಡಿಮೆಂಟ್ ಫಾರ್ಮೇಶನ್ ಆಗುತ್ತೆ, ಅದಾದ್ಮೇಲೆ ಮತ್ತೆ ಇನ್ನೊಂದು ಸೆಡಿಮೆಂಟ್ ಫಾರ್ಮೇಶನ್ ಆಗುತ್ತೆ. ಸೊ ಈ ತರ ಲೇಯರ್ ಬೈ ಲೇಯರ್ ಏನಾಗಿರುತ್ತೆ, ಸೆಡಿಮೆಂಟ್ ಗಳು ನಮಗೆ ಕಾಣಿಸ್ತಾ ಬರುತ್ತೆ. ಅದು ನಮ್ಮ ಅರ್ಥಿನ ಹಿಸ್ಟ್ರಿನ ಹೇಳುತ್ತೆ. ಓಕೆನಾ. ಸೊ ಇಂಥ ಕ್ರಾಸ್ ಸೆಕ್ಷನ್, ಇಂಥ ಸೆಡಿಮೆಂಟ್ಸ್ ನಾವು ಯಾವ ರೀತಿ ನೋಡ್ತೀವಿ ಅಂದ್ರೆ, ಕ್ರಾಸ್ ಸೆಕ್ಷನ್ ಮಾಡಿದಾಗ, ಒಂದು ಅರ್ಥಿನ ಕ್ರಾಸ್ ಸೆಕ್ಷನ್ ತಗೊಂಡಾಗ ಅಂತ ಅಂದ್ರೆ
ನಾವು ಅಗ್ದು ನೋಡಿದಾಗ ಈ ರೀತಿ ನಮಗೆ ಕಾಣಿಸ್ತಾ ಬರುತ್ತೆ. ಡಿಫರೆಂಟ್ ಏಜ್ಡ್ ರಾಕ್ ಸೆಡಿಮೆಂಟ್ಸ್ ಕಂಟೈನ್ ಫಾಸಿಲ್ಸ್ ಆಫ್ ಡಿಫರೆಂಟ್ ಲೈಫ್ ಫಾರ್ಮ್ಸ್ ಹೂ ಪ್ರಾಬೆಬಲಿ ಡೈಡ್ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ದ ಪರ್ಟಿಕ್ಯುಲರ್ ಸೆಡಿಮೆಂಟ್. ಏನಂತ ಹೇಳ್ತಾರೆ, ಡಿಫರೆಂಟ್ ಏಜ್ಡ್ ರಾಕ್ ಸೆಡಿಮೆಂಟ್ ಕಂಟೈನ್ ಫಾಸಿಲ್ಸ್ ಆಫ್ ಡಿಫರೆಂಟ್ ಲೈಫ್ ಫಾರ್ಮ್ಸ್. ಸಪೋಸ್ ಫಸ್ಟ್ ಸೆಡಿಮೆಂಟ್ ಅಲ್ಲಿ ಓಪನ್ ಮಾಡಿದಾಗ ಅಲ್ಲಿ ಕೆಲವೊಂದು ಸಿಗುವಂತ ಫಾಸಿಲ್ಸ್, ಓಕೆ, ಮತ್ತೆ ಸೆಕೆಂಡ್ ಸೆಡಿಮೆಂಟ್ ಅಲ್ಲಿ ಸಿಗುವಂತ ಫಾಸಿಲ್ಸ್ ಸಿಗುನು ಡಿಫರೆಂಟ್ ಇರುತ್ತೆ ಆರ್ಗಾನಿಸಮ್ಸ್. ಓಕೆ, ಸೊ ಇಲ್ಲಿ ಒಂಥರ ಆರ್ಗಾನಿಸಮ್ಸ್ ಸಿಗಿರುತ್ತೆ ಪ್ರೈಮರಿಯಲ್ಲಿ, ಸೆಕೆಂಡರಿ ಸೆಡಿಮೆಂಟ್ ಲೇಯರ್ ಮತ್ತೆ ಅಂದ್ರೆ ಸೆಕೆಂಡ್ ಅದ್ರ ಮೇಲೆ ಇನ್ನೊಂದು ಸೆಡಿಮೆಂಟ್ ಲೇಯರ್ ಫಾರ್ಮೇಶನ್ ಆಗಿರುತ್ತಲ್ಲ, ಸೊ ಅದ್ರಲ್ಲಿ ಸಿಗುವಂತ ಆರ್ಗಾನಿಸಮ್ಸ್ ಫಾಸಿಲ್ಸ್ ಏನಿದೆಯಲ್ಲ, ಫಾಸಿಲ್ಸ್ ಬೇರೆ ತರ ಇರ್ಬೋದು, ಮತ್ತೆ ನೆಕ್ಸ್ಟ್ ಲೇಯರ್ ಅಲ್ಲಿ ಸಿಗುವಂತ ಫಾಸಿಲ್ಸ್ ಬೇರೆ ಬೇರೆ ತರ ಇರುತ್ತೆ. ಸೊ ಇದೆಲ್ಲ ಏನ್ ಮಾಡುತ್ತೆ, ಅವಾಗಿನ ಕಾಲದಲ್ಲಿ ಫಸ್ಟ್ ಸೆಡಿಮೆಂಟ್ ಅಂತ ಅಂದ್ರೆ ಇಷ್ಟು ಇಯರ್ಸ್ ಹಿಂದೆ ಇತ್ತು, ಅವಾಗ ಅಷ್ಟು ಹಿಂದೆ ಇರುವಂತ ಏನು ಆರ್ಗಾನಿಸಮ್ಸ್ ಯಾವ ರೀತಿ ಇತ್ತು ಅಂತ ಹೇಳಿ ನಾವು ತಿಳ್ಕೊಬಹುದು. ಅದಾದ್ಮೇಲೆ ನೆಕ್ಸ್ಟ್ ಈ ರೀತಿ ಆರ್ಗಾನಿಸಮ್ಸ್ ಬಂತು, ನೆಕ್ಸ್ಟ್ ಅದಾದ್ಮೇಲೆ ಈ ರೀತಿ ಆರ್ಗಾನಿಸಮ್ಸ್ ಬಂತು ಅಂತ ಹೇಳಿ ನಾವು ತಿಳ್ಕೊಂತ ಬರ್ತೀವಿ. ಅದು ನಮಗೆ ಒಂದು ಎವಿಡೆನ್ಸ್ ಇದ್ದಂಗೆ, ಪ್ರೂಫ್ ಇದ್ದಂಗೆ, ಎವಲ್ಯೂಷನ್ ಆಗಿದೆ ಅನ್ನೋದಕ್ಕೆ ಒಂದು ಪ್ರೂಫ್. ಮುಂಚೆ ಹಿಂಗಿತ್ತು, ಆಮೇಲೆ ಸ್ವಲ್ಪ ಚೇಂಜ್ ಆಗಿ ಎವಾಲ್ವ್ ಆಗಿ ಈ ರೀತಿ ಆರ್ಗಾನಿಸಮ್ ಆಯ್ತು, ಅದಾದ್ಮೇಲೆ ಸ್ವಲ್ಪ ಚೇಂಜ್ ಆಗಿ ಹಿಂಗಾಯ್ತು ಅಂತಂದೇಳಿ ಒಂದು ನಮಗೆ ಪ್ರೂಫ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಪಿಯರ್ಸ್ ಸಿಮಿಲರ್, ಒಂದ್ ನಿಮಿಷ, probably during the formation of particular sediment. Some of them appear similar to modern organisms. So ಈಗ ಏನ್ ಆರ್ಗಾನಿಸಮ್ಸ್ ಇದೆಲ್ಲ ಅದಕ್ಕೆ ಹೋಲುವಂತ ಫಾಸಿಲ್ಸ್ ಯಾವಾಗ ಸಿಕ್ಕಿದೆ, ಸೆಡಿಮೆಂಟ್ಸ್ ಅಲ್ಲಿ ಸಿಕ್ಕಿದೆ. ಅಂದ್ರೆ ಹಳೆ ಕಾಲದ ಇರುವಂತ ಸೆಡಿಮೆಂಟಿಗೂ ಇವಾಗ ಇರುವಂತ ಆರ್ಗಾನಿಸಮ್ಸ್ಗೂ ಏನಿದೆ, ಸಿಮಿಲಾರಿಟಿ ಇದೆ. ಸೊ ಹಂಗಾಗಿ ನಾವೇನಂತ ಹೇಳ್ತೀವಿ, ನಮ್ಮ ಆನ್ಸೆಸ್ಟರ್ ಎಲ್ಲ ಒಂದೇ, ಅಲ್ಲಿಂದನೇ ಎವಾಲ್ವ್ ಆಗಿ ಆಗ್ತಾ 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 ಮಾಡ್ರನ್ ಆಗಿ ನಾವು ಈ ರೀತಿ ಇದೀವಿ ಅಂತಂದೇಳಿ ಒಂದು ಎಕ್ಸಾಂಪಲ್ ಇದು. ಓಕೆ, ಸೊ 6.2 ಡಯಾಗ್ರಾಮ್ ಅಲ್ಲಿ, ಇದು ಮತ್ತೊಂದ್ಸರಿ ನಾನು ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಿಲ್ಲ, ಇನ್ನೊಂದು ಪೇಜ್ ಅಲ್ಲಿ ಹಾಕಿದೀನಿ. ಸೊ ಈಗ ಜಸ್ಟ್ ನೋಡ್ಕೊಳ್ಳಿ ಏನಂತ ಹೇಳ್ತಾ ಇದ್ದಾರೆ. 6.2 ಡಯಾಗ್ರಾಮ್ ಅಲ್ಲಿ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ ಏನಂತ, ದೇ ರೆಪ್ರೆಸೆಂಟ್ ಎಕ್ಸ್ಟಿಂಕ್ಟ್ ಆರ್ಗಾನಿಸಮ್. ಎಕ್ಸಾಂಪಲ್ ಡೈನೋಸಾರ್ ತಗೊಂಡಿದ್ದಾರೆ. ಡೈನೋಸಾರ್ ಇವಾಗ ಇಲ್ಲ, ಏನಾಗ್ಬಿಟ್ಟಿದೆ, ಎಕ್ಸ್ಟಿಂಕ್ಟ್ ಆಗಿದೆ. A study of fossils in different sedimentary layers indicates the geological period in which they existed. ಏನಂತ ಹೇಳ್ತಾ ಇದ್ದಾರೆ, a study of fossils in different sedimentary layers, ಬೇರೆ ಬೇರೆ ಲೇಯರ್ಸ್, ಪ್ರೈಮರಿ ಲೇಯರ್, ಸೆಕೆಂಡರಿ ಲೇಯರ್, ಟರ್ಷರಿ ಸೆಡಿಮೆಂಟರಿ ಲೇಯರ್, ಈ ರೀತಿ ಫಸ್ಟ್ ಲೇಯರ್ ಫಾರ್ಮೇಶನ್ ಆಗಿತ್ತು, ಅದಾದ್ಮೇಲೆ ಮತ್ತೆ ಇನ್ನೊಂದು ಲೇಯರ್ಸ್, ಇನ್ನೊಂದು ಸೆಡಿಮೆಂಟೇಶನ್ ಆಗಿದೆ, ಅದಾದ್ಮೇಲೆ ಇನ್ನೊಂದು ಲೇಯರ್ ಫಾರ್ಮೇಶನ್ ಅಂದ್ರೆ ಥರ್ಡ್ ಸೆಡಿಮೆಂಟ್ ಲೇಯರ್. ಈ ರೀತಿ ಬೇರೆ ಬೇರೆ ಲೇಯರ್ಸ್ ಅಲ್ಲಿ ನಾವು ಫಾಸಿಲ್ಸ್ ನ ಸ್ಟಡಿ ಮಾಡಿದಾಗ ನಮಗೆ ಏನ್ ಸಿಗುತ್ತೆ, ಜಿಯೋಲಜಿಕಲ್ ಪೀರಿಯಡ್ ಇನ್ ವಿಚ್ ದೇ ಎಕ್ಸಿಸ್ಟೆಡ್. ಅವಾಗ ಆಗಿನ ಕಾಲದಲ್ಲಿ ಯಾವ್ಯಾವ ರೀತಿ ಆರ್ಗಾನಿಸಮ್ಸ್ ಇತ್ತು ಅಂತ ಹೇಳಿ ನಮಗೆ ಇನ್ಫಾರ್ಮೇಶನ್ ಸಿಕ್ಕುತ್ತೆ. The study showed that life forms varied over time and certain life forms are restricted to certain geological time spans. ಏನಂತ ಹೇಳ್ತಾರೆ, ಈ ತರ ಸ್ಟಡಿ ಮಾಡಿದಾಗ ನಮಗೆ ಏನಂತ ಗೊತ್ತಾಗುತ್ತೆ, ಕೆಲವೊಂದು ಆರ್ಗಾನಿಸಮ್ಸ್, ಕೆಲವೊಂದು ಸ್ಪೀಶೀಸ್ ಇದೆಯಲ್ಲ ಅದು ಬರ್ತಾ ಬರ್ತಾ ಚೇಂಜ್ ಆಗಿದೆ, ಇನ್ನು ಕೆಲವೊಂದು ಸ್ಪೀಶೀಸ್ ಇದೆಯಲ್ಲ ಅದು ಪರ್ಟಿಕ್ಯುಲರ್ ಆ ಸೆಡಿಮೆಂಟ್ ಅಲ್ಲಿ ಮಾತ್ರ ಉಳ್ಕೊಂಡೋಗಿದೆ, ಅದು ಎವಾಲ್ವ್ ಆಗೇ ಇಲ್ಲ. ನೆಕ್ಸ್ಟ್ ಸೆಡಿಮೆಂಟೇಶನ್ ಅಲ್ಲಿ ಆ ರೀತಿ ಮತ್ತೆ ನಮಗೆ ಆರ್ಗಾನಿಸಮ್ ಸಿಗ್ಲೇ ಇಲ್ಲ. ಓಕೆ, ಬಟ್ ಕೆಲವೊಂದು ಹೆಂಗಿದೆ, ಫಸ್ಟ್ ಸೆಡಿಮೆಂಟೇಶನ್ ಅಲ್ಲಿ ಏನ್ ಸಿಗುತ್ತಲ್ಲ ಅದರಲ್ಲಿ ಸ್ವಲ್ಪ ಚೇಂಜ್ ಆಗಿ ಸೆಕೆಂಡ್ ಸೆಡಿಮೆಂಟೇಶನ್ ಅಲ್ಲಿ ಸಿಗುತ್ತೆ ಅಂತ ಆರ್ಗಾನಿಸಮ್, ಆಮೇಲೆ ಸ್ವಲ್ಪ ಚೇಂಜ್ ಆಗಿ ಥರ್ಡ್ ಸೆಡಿಮೆಂಟೇಶನ್ ಅಲ್ಲಿ ಸಿಗುತ್ತೆ. ಸೊ ಈ ರೀತಿ ಆಗುತ್ತೆ. ಬಟ್ ಕೆಲವೊಂದು ಆರ್ಗಾನಿಸಮ್ಸ್ ಏನಾಗುತ್ತೆ, ಪರ್ಟಿಕ್ಯುಲರ್ ಅದೇ ಸೆಡಿಮೆಂಟೇಶನ್ ಅಲ್ಲಿ ಉಳ್ಕೊಂಡೋಗುತ್ತೆ. ಅಂದ್ರೆ ಆ ಎರಾದಲ್ಲಿ, ಆ ಟೈಮ್ ಪೀರಿಯಡ್ ಅಲ್ಲಿ, ಅರ್ಥಿನ ಟೈಮ್ ಪೀರಿಯಡ್ ಏನಿತ್ತಲ್ಲ ಅಲ್ಲಿ ಮಾತ್ರ ಅದು ಉಳ್ಕೊಂಡೋಗಿದೆ, ಮತ್ತೆ ಎವಾಲ್ವ್ ಆಗೇ ಇಲ್ಲ. ಅಲ್ಲಿ ಉಳ್ಕೊಂಡೋಗಿತ್ತು, ಆಮೇಲೆ ಎಕ್ಸ್ಟೆಂಟ್ ಆಗ್ಬಿಡ್ತು, ಭೂಮಿಯಿಂದ ಹೋಗ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ, hence new forms of life have arisen at different times in the history of earth. ಸೊ ಹಂಗಾಗಿ ಏನ್ ಹೇಳ್ತಾ ಇದ್ದಾರೆ, ಸೊ ಈಗ ಇರುವಂತಹ ಆರ್ಗಾನಿಸಮ್ಸ್, ಏನು ಹೊಸದಾಗಿ ಬಂದಿರುವಂತಹ ನ್ಯೂ ಫಾರ್ಮ್ಸ್ ಇದೆ ಅಲ್ಲ, ಇದು ಮುಂಚೆ ಇರುವಂತಹ ಆರ್ಗಾನಿಸಮ್ಸ್ ಗೆ ಹೋಲಿಕೆ ಇರುತ್ತೆ ಅಂತ ಹೇಳ್ತಾರೆ. ಆಲ್ ದಿಸ್ ಈಸ್ ಕಾಲ್ಡ್ ಪೇಲಿಯಂಟಾಲಜಿಕಲ್ ಎವಿಡೆನ್ಸ್. ಇಂಥ ಎವಿಡೆನ್ಸ್ ಗೆ ನಾವೇನಂತ ಕರಿತೀವಿ, ಪೇಲಿಯಂಟಾಲಜಿಕಲ್ ಎವಿಡೆನ್ಸ್ ಅಂತ ಹೇಳ್ತೀವಿ. Do you remember how the ages of the fossils are calculated? ಫಾಸಿಲ್ಸ್ ನ ಏಜ್ ಹೆಂಗ್ ಕಂಡುಹಿಡಿಬಹುದು? ಸಪೋಸ್ ಈಗ ಒಂದು ಎಲ್ಲೋ ಒಂದು ಉತ್ಖನನ ಮಾಡ್ತಾ ಇದ್ರು ಅಂತ ತಿಳ್ಕೊಳ್ಳಿ, ಅಥವಾ ಎಲ್ಲೋ ಒಂದು ಭೂಮಿಯಲ್ಲಿ ಅಗಿತಾ ಇದ್ರು, ಅಲ್ಲಿ ಅವರಿಗೆ ಏನೋ ಒಂದು ರಾಕ್ ಅಲ್ಲಿ ಒಂದು ಬೋನ್ ಎಂತದ್ದು ಸಿಗುತ್ತೆ. ಅಥವಾ ನಿಮಗೆಲ್ಲ ಗೊತ್ತಿದೆಲ್ಲ ಹೊಸ ಸಿವಿಲೈಸೇಷನ್ಸ್ ಎಲ್ಲ ಹೆಂಗ್ ಬಂತು, ಹೆಂಗೆ ಗೊತ್ತಾಯ್ತು ಅಂತ, ಹರಪ್ಪನ್ ಸಿವಿಲೈಸೇಷನ್ ಆಗಿರ್ಬೋದು. ಸೊ ಇನ್ನೂ ಕೆಲವೊಂದು ಭಾಗದಲ್ಲಿ ಅದರ ಅವಾಗ ಯೂಸ್ ಮಾಡ್ತಿರುವಂತ ಮೆಟೀರಿಯಲ್ಸ್ ಆಗಿರ್ಬೋದು, ಬೋನ್ಸ್ ಆಗಿರ್ಬೋದು, ಏನಾದ್ರೂ ಸಿಗ್ತಾನೆ ಇರುತ್ತೆ.
ಗೊತ್ತಾಗ್ತಿದೆಯಲ್ಲ? ಸೊ ಹೆಂಗೆ ಕಂಡಿಡ್ತಾರೆ ಇದು ಅಷ್ಟು ವರ್ಷ ಹಳೆಯದು ಅಂತ ಹೇಳಿ? ಅದಕ್ಕೆ ಏನಾದ್ರು ಟೆಕ್ನಿಕ್ ಇದೆನಾ? ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಕಾರ್ಬನ್ ಡೇಟಿಂಗ್ ಅಂತ ಕರೀತಾರೆ. ಓಕೆ, ಸೊ ಡೂ ಯು ರೀಕಲೆಕ್ಟ್ ದ ಮೆಥಡ್ ಆಫ್ ರೇಡಿಯೋ ಆಕ್ಟಿವ್ ಡೇಟಿಂಗ್ ಅಂಡ್ ದ ಪ್ರಿನ್ಸಿಪಲ್ಸ್ ಬಿಹೈಂಡ್ ದ ಪ್ರೊಸೀಜರ್? ಸೊ ಇಲ್ಲಿ ನೀವು ಏನಂತ ಆನ್ಸರ್ ಬರ್ಕೊಂತೀರಾ ಅದಕ್ಕೆ ಏನಂತ ಕರೀತಾರೆ? ಕಾರ್ಬನ್ ಡೇಟಿಂಗ್ ಅಂತ ಕರೀತಾರೆ. ಸೊ ಅದಕ್ಕೆ ಪ್ರಿನ್ಸಿಪಲ್ ಏನು ಅಂತಂದ್ರೆ ಸಿಂಪಲ್ ನೋಡಿ, ಕಾರ್ಬನ್ ಆಕ್ಚುಲ್ ಆಗಿ ಇರುವಂತದ್ದು ಏನು ನಂಬರ್ 12 ಅಲ್ವಾ, ಅಟಾಮಿಕ್ ನಂಬರ್. ಬಟ್ ಯಾವುದು ರೇಡಿಯೋ ಆಕ್ಟಿವ್ ಐಸೋಟೋಪ್ ಏನಾಗುತ್ತೆ ಅಂದ್ರೆ ಕಾರ್ಬನ್ 14 ಆಗುತ್ತೆ. ಸೊ ಈ 14 ಕಾರ್ಬನ್ ಇಂದೆಲ್ಲ ನಾವು ಎಲ್ಲ ಆರ್ಗಾನಿಸಮ್ಸ್, ಪ್ರತಿಯೊಂದು ಆರ್ಗಾನಿಸಮ್ಸ್ ಏನು ಅಟ್ಮಾಸ್ಫಿಯರ್ ಇಂದ ಏನು ಅಬ್ಸರ್ವ್ ಮಾಡ್ಕೊಂತಾನೆ ಇರ್ತೀವಿ. ಯಾವ ಫಾರ್ಮ್ ಅಲ್ಲಿ ಅಂದ್ರೆ CO2, ರೈಟ್? ಸೊ ಕಾರ್ಬನ್ ವೆನ್ ಕಂಬೈನ್ಡ್ ವಿತ್ ಆಕ್ಸಿಜನ್ CO2 ಫಾರ್ಮ್ ಅಲ್ಲಿ ನಾವು ತಗೊಂತಾನೆ ಇರ್ತೀವಿ. ಸೊ ಎಲ್ಲಾ ಆರ್ಗಾನಿಸಮ್ಸ್ ಅಲ್ಲಿನೂ ಕಾಮನ್ ಆಗಿ ಏನ್ ಸಿಗುತ್ತೆ? ಕಾರ್ಬನ್ ಐಸೋಟೋಪ್ 14 ಇದ್ದೇ ಇರುತ್ತೆ. ಓಕೆನಾ? ಸೊ ಯಾವಾಗ ಆರ್ಗಾನಿಸಮ್ ಸಾಯುತ್ತೆ, ಈಗ ಅಬ್ಸಾರ್ಪ್ಷನ್ ಲೆವೆಲ್ ಏನಾಗುತ್ತೆ? ಕಡಿಮೆ ಆಯ್ತು. ಅಂದ್ರೆ ಕಡಿಮೆ ಅಂದ್ರೆ ಫುಲ್ ಸ್ಟಾಪ್ ಆಗುತ್ತೆ. ಸೊ ನಾವು after death of any organism, that organism will not absorb any CO2 from the atmosphere. Now this carbon is radioactive isotope. ಹೌದಾ? ಯಾವುದು? ಕಾರ್ಬನ್ 14 ಒಂದು ರೇಡಿಯೋಆಕ್ಟಿವ್ ಐಸೋಟೋಪ್. ಅದರ ಲೆವೆಲ್ ಬರ್ತಾ ಬರ್ತಾ ಏನಾಗುತ್ತೆ? ಸಪೋಸ್ ಬೋನ್ಸ್ ಅಂತ ತಗೊಂಡಾಗ ಅದರ ಲೆವೆಲ್ ಏನಾಗುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಸಪೋಸ್ ಈಗ ಒಂದು ಒಂದು ಇಯರ್ ತಗೊಳ್ಳೋಣ, 2020 ಅಲ್ಲಿ ಒಂದು ಆರ್ಗಾನಿಸಮ್ ಸತ್ತೋಗಿದೆ. ಓಕೆ, ನೆಕ್ಸ್ಟ್ 5000 ಇಯರ್ಸ್ ಆದ್ಮೇಲೆ ಚೆಕ್ ಮಾಡಿದ್ರೆ ಕಾರ್ಬನ್ ಇನ ರೇಟ್ ಏನಾಗಿರುತ್ತೆ? ಅದರಲ್ಲಿ ಅರ್ಧಕ್ಕರ್ಧ ಕಡಿಮೆ ಆಗಿರುತ್ತೆ. ಸೊ ಅವಾಗ ಹಾಫ್ ಲೈಫ್ ಆಫ್ ದ ಕಾರ್ಬನ್ ಅಂತ ಹೇಳ್ತೀವಿ. ಅಂದ್ರೆ ಅವಾಗ ಅವ್ರ ಏನಂತ ಕಂಡುಹಿಡಿತಾರೆ? ಇದು 5000 ವರ್ಷ ಹಳೆಯದು ಅಂತಂದೇಳಿ ಹೇಳ್ತಾರೆ. ಗೊತ್ತಾಗ್ತಿದೆನಾ? ಸೊ ಈ ರೀತಿ ಪ್ರಿನ್ಸಿಪಲ್ ಇರುತ್ತೆ. ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿ ಏನು ಕ್ವೆಶನ್ಸ್ ಕೇಳಿಲ್ಲ, ಕೇಳೋದು ಇಲ್ಲ, ನಿಮಗೆ ಗೊತ್ತಿರ್ಲಿ ಅಂತ ಹೇಳಿ ಹೇಳಿದೀನಿ. ಬೇಕಿದ್ರೆ ನೀವು ಇದ್ರ ಬಗ್ಗೆ ಡೀಟೇಲ್ ಆಗಿ ಎಲ್ಲಾದ್ರೂ ಇಂಟರ್ನೆಟ್ ಸೋರ್ಸ್ ಅಲ್ಲಿ ತಿಳ್ಕೋಬಹುದು. ಗೊತ್ತಾಗ್ತದೆನಾ? ಸೊ ಈ ಪ್ಯಾರಾಗ್ರಾಫ್ ಅಲ್ಲಿ ನಿಮಗೆ ಏನು ಡೌಟ್ ಇಲ್ಲ ಅಂತ ತಿಳ್ಕೊತೀನಿ. ಈಗ ಈ ಡಯಾಗ್ರಾಮ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಡೈನೋಸಾರ್ ಎಕ್ಸ್ಟಿಂಕ್ಟ್ ಆಗಿತ್ತಲ್ಲ, ಇದು ಒಂದು ಜಿಯಾಲಜಿಕಲ್ ಟೈಮ್ ಸ್ಕೇಲ್ ಅಲ್ಲಿ ಇತ್ತು. ಮತ್ತೆ ಈ ಆರ್ಗಾನಿಸಮ್ ಕಾಣಿಸಿಲ್ಲ. ಬಟ್ ಇದರ ಎವಾಲ್ವ್ ಆಗಿರುವಂತದ್ದು ಈಗ ನಾವು ಮಾಡರ್ನ್ ಡೇ ಅಲ್ಲಿ ಕನೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಏನಂತ? ಅ ಫ್ಯಾಮಿಲಿ ಟ್ರೀ ಆಫ್ ಡೈನೋಸರಸ್ ಅಂಡ್ ದೇರ್ ಲಿವಿಂಗ್ ಮಾಡರ್ನ್ ಡೇ ಕೌಂಟರ್ ಪಾರ್ಟ್ ಆರ್ಗಾನಿಸಮ್ಸ್ ಲೈಕ್ ಕ್ರೊಕೊಡೈಲ್ ಅಂಡ್ ಬರ್ಡ್ಸ್ ಅಂತ ಹೇಳ್ತಾರೆ. ಸಪೋಸ್ ಈಗ ನೋಡಿ, ಫಸ್ಟ್ ಇದೆ ಯಾವ್ದಿದು? ಬ್ರೇಕಿಯೋಸಾರಸ್ ಅಂತ ಇದೆ. ಓಕೆ, ಸೊ ಇದು ಎವಾಲ್ವ್ ಆಗಿ ನೆಕ್ಸ್ಟ್ ಏನಾಗಿತ್ತು ಅಂತಂದ್ರೆ ಟ್ರೈನೋಸಾರಸ್ ಆಗಿತ್ತು. ಬ್ರೇಕಿಯೋಸಾರಸ್ ಎವಾಲ್ವ್ ಆಗಿ ಏನಾಗಿತ್ತು? ಟ್ರೈನೋಸಾರಸ್ ಆಗಿತ್ತು. ನೆಕ್ಸ್ಟ್ ಸ್ಟಿಗೋಸಾರಸ್. ಓಕೆ, ಇದು ಎವಾಲ್ವ್ ಆಗಿ ಏನಾಗಿದೆ ಅಂತಂದ್ರೆ ಟ್ರೈಸೆರಪ್ಟಾಸ್ ಅಂತ ಕರಿತೀವಿ. ಓಕೆ, ಸೊ ಇದು ಎವಾಲ್ವ್ ಆಗಿದೆ. ಬಟ್ ಈಗ ಮಾಡರ್ನ್ ಡೇ ಅಲ್ಲಿ ನಾವೇನಂತ ನೋಡ್ತಾ ಇದೀವಿ? ದಿಸ್ ಡೈನೋಸಾರಸ್ are completely evolved and now it is linking between crocodile and ಇನ್ನೊಂದು ಯಾವುದು ಅಂತಂದ್ರೆ ಟೆರೋರೆಂಡಾನ್ ಅಂತ ಕರಿತೀವಿ. ಓಕೆ, ಇದು ನನಗೆ ಬ್ಲರ್ ಕಾಣ್ತಾ ಇದೆ ತುಂಬಾ, ಈ ಇಮೇಜ್ ಅಷ್ಟು ಸರಿ ಬಂದಿಲ್ಲ. NCERT ಅಲ್ಲಿ ಕರೆಕ್ಟ್ ಆಗಿದೆ. ಬಟ್ ಆರ್ಕಿಯೋಪ್ಟೆರಿಕ್ಸ್ ಇದೆಲ್ಲ, ಇದು ಮಿಸ್ಸಿಂಗ್ ಯಾವುದು? ಲಿಂಕ್ ಬಿಟ್ವೀನ್ ಡೈನೋಸಾರಸ್ ಅಂಡ್ ದಟ್ ಈಸ್ ಡೈನೋಸಾರಸ್ ಸ್ಪೀಶೀಸ್ ಅಂಡ್ ಮಾಡರ್ನ್ ಡೇ ಕ್ರೊಕೊಡೈಲ್ ಅಂಡ್ ಬರ್ಡ್ಸ್. ಸೊ ಇದು ಕ್ರೊಕೊಡೈಲ್ ಮತ್ತೆ ಬರ್ಡ್ಸ್ ಗೆ ಲಿಂಕ್ ಆಗುತ್ತೆ. ಯಾವುದು? ಆರ್ಕಿಯೋಪ್ಟೆರಿಕ್ಸ್. ಯಾವ್ದ್ರಿಂದ? ಡೈನೋಸಾರಸ್ ಇಂದ. ಓಕೆ, ಸೊ ಏನಂತ ಹೇಳ್ತಾ ಇದ್ರೆ, ಅವಾಗಿರುವಂತದ್ದು ಆರ್ಗಾನಿಸಮ್ ಈಗ ಮಾಡರ್ನ್ ಆಗಿ ಈ ರೀತಿ ಬದಲಾಗಿದೆ. ಓಕೆ, ಮತ್ತೆ ಇದು ಎವಲ್ಯೂಷನ್ ಆಗಿರುವಂತದ್ದು. ನಿಮಗೆ ಇದು ನೀಟ್ ಮತ್ತೆ KCT ಕ್ವೆಶನ್ ಅಲ್ಲಿ ಕೇಳ್ತಾರೆ. ಯಾವುದು? ಬ್ರಾಂಕಿಯೋಸಾರಸ್ ಎವಾಲ್ವ್ ಆಗಿ ನೆಕ್ಸ್ಟ್ ಏನಾಗಿದೆ? ಟ್ರೈನೋಸಾರಸ್ ಆಗಿದೆ. ನೋಡಿ, ವರ್ಡ್ ದೊಡ್ಡದಿದೆ, ಇದನ್ನು ಕೂಡ ವರ್ಡ್ ದೊಡ್ಡದಿದೆ. ಇದು ಸ್ಟಿಗೋಸಾರಸ್ ನೇಮ್ ಚಿಕ್ಕದಿದೆ, ನೆಕ್ಸ್ಟ್ evolve ಆಗಿರುವಂತದ್ದು ನೇಮ್ ಕೂಡ ಚಿಕ್ಕದಿದೆ. ಓಕೆ, ಸೊ ದಿಸ್ ಈಸ್ evolved ಫ್ರಮ್ ದಿಸ್ ಒನ್ ಅಂಡ್ ದಿಸ್ ಇಸ್ evolved ಫ್ರಮ್ ದಿಸ್ ಒನ್. ಬಟ್ ಮಾಡರ್ನ್ ಡೇ ಗೆ ಯಾವ್ದು ಕನೆಕ್ಟ್ ಆಗುತ್ತೆ? ಕ್ರೊಕೊಡೈಲ್ ಮತ್ತೆ ಬರ್ಡ್ಸ್ ಅಂತ ಹೇಳ್ತಾರೆ. ದಿಸ್ ಸ್ಟೇಟ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಡಯಾಗ್ರಾಮ್ ಯಾವಾಗ್ಲೂ ಅಷ್ಟೇ ನೋಡಿ, ಯಾವುದೇ ಟೇಬಲ್ ಇರ್ಬೋದು, ಯಾವುದೇ ಡಯಾಗ್ರಾಮ್ ಇರ್ಬೋದು, ಅದ್ರ ಕೆಳಗಡೆ ಕೊಟ್ಟಿರುವಂತ ಇನ್ಫಾರ್ಮೇಶನ್ ನ ಕರೆಕ್ಟ್ ಆಗಿ ಓದಿ. ಓಕೆ, ನಾನು ಯೂಶಲಿ ನೀಟ್ ಟಿಪ್ಸ್ ಮತ್ತೆ ಟ್ರಿಕ್ಸ್ ಹೇಳ್ತಾ ಇರ್ತೀನಲ್ಲ, ಶಾರ್ಟ್ಸ್ ಫಾರ್ಮ್ ಅಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಆದ್ರೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಲ್ಲ, ಅದ್ರಲ್ಲಿ ನಾನು ಬಹಳ ಸರಿ ಹೇಳಿದೀನಿ ಹೇಗೆ ಲಾಸ್ಟ್ ಈಗ ರೀಸೆಂಟ್ ಆಗಿ 2025 ಎಕ್ಸಾಮ್ ಅಲ್ಲಿ ಬಂದಿರುವಂತ ಕ್ವೆಶನ್ ಡಯಾಗ್ರಾಮ್ ಕೆಳಗಡೆ ಇರುವಂತಹ ಇನ್ಫಾರ್ಮೇಶನ್ ಇಂದ ತಗೊಂಡಿದ್ರು. ಬಟ್ ಯಾರಿಗೋದು ಗೊತ್ತಾಗಿಲ್ಲ, NCERT ಅಲ್ಲಿ ಇಲ್ಲ ಅಂತ ತಿಳ್ಕೊಂತಾರೆ. ಬಟ್ ವೇರ್ ಇಟ್ ಈಸ್ ಅಂತ ಅಂದ್ರೆ ಡಯಾಗ್ರಾಮ್ ಕೆಳಗಡೆ ಇರುತ್ತೆ. ಬಟ್ ಅದು ಪಕ್ಕದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರುವಂತ ಪ್ಯಾರಾಗ್ರಾಫ್ ಅಲ್ಲಿ ಕಾಣಿಸೋದಿಲ್ಲ, ರೈಟ್? ಸೊ ಇದೆಲ್ಲಾದ್ರೂ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ರ? ಇಲ್ಲ, ನಿಮಗೆ ಸ್ಟೇಟ್ಮೆಂಟ್ ಕ್ವಶನ್ ಕೇಳ್ತಾರೆ. ಏನಂತ? ಡೈನೋಸಾರ್ ಮಾಡರ್ನ್ ಕ್ರೊಕೊಡೈಲ್ ಮತ್ತೆ ಬರ್ಡ್ಸ್ ಇದೆಲ್ಲ ಅದರ ಏನು ಲಿಂಕ್ ಆಗ್ತಿತ್ತು ಮುಂಚೆ ಓಲ್ಡ್ ಇರುವಂತದ್ದು ಜಿಯಾಲಜಿಕಲ್ ಪೀರಿಯಡ್ ಅಲ್ಲಿ ಇರುವಂತ ಡೈನೋಸಾರ್ ಜೊತೆ ಅಂತ ಕೇಳ್ತಾರೆ.
ಇದೆಲ್ಲಿ ಬರ್ಡ್ಸ್ ಮತ್ತೆ ಕ್ರೊಕೊಡೈಲ್ ಬಗ್ಗೆ ಎಲ್ಲಿ ಹೇಳಿದ್ರು? ಇದು ಕೇಳೇ ಇಲ್ಲ ಅಂತಂದೇಳಿ ನೀವು ಅಲ್ಲಿ ಯೋಚನೆ ಮಾಡ್ತಾ ಕೂರ್ಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ. ಸೊ ನಾನೀಗ ಹೇಳ್ತಿರೋ ತರ ನೀವೇನಾದ್ರೂ ಓದಿದ್ರೆ ಅಂತ ಪರಿಸ್ಥಿತಿ ಬರೋದಿಲ್ಲ. ಗೊತ್ತಾಯ್ತಾ ಮಕ್ಳೇ? ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಒಂದು ಪೆಲಿಯಂಟಾಲಜಿಕಲ್ ಎವಿಡೆನ್ಸ್ ಅಂತೂ ಆಯ್ತು. ನೆಕ್ಸ್ಟ್ ಎವಿಡೆನ್ಸ್ ಏನ್ ಹೇಳ್ತಾ ಇದ್ದಾರೆ? ಎಂಬ್ರಿಯೋಲಾಜಿಕಲ್ ಎವಿಡೆನ್ಸ್. ಎಂಬ್ರಿಯೋಲಜಿ ಅಂತಂದ್ರೆ ಹೇಗೆ ಒಂದು ಎಂಬ್ರಿಯೋ ಇಂದ ಒಂದು ಆರ್ಗಾನಿಸಮ್ ಡೆವಲಪ್ ಆಗುತ್ತಲ್ಲ, ಆ ಡೆವಲಪ್ಮೆಂಟ್ ಪ್ರೊಸೆಸ್ ಗೆ ನಾವೇನಂತ ಕರಿತೀವಿ? ಎಂಬ್ರಿಯೋಲಜಿ ಅಂತ ಕರಿತೀವಿ. ಓಕೆ, ಸೊ embryological support for evolution was also proposed by Ernst Haeckel. ಯಾರು ಪ್ರಪೋಸ್ ಮಾಡಿದ್ದು ಇದನ್ನ? ಅರ್ನ್ಸ್ಟ್ ಹೇಕಲ್ ಅಂತ. ಇದು ನಿಮಗೆ ಕ್ವೆಶ್ಚನ್ ಕೇಳ್ತಾರೆ ಸೈಂಟಿಸ್ಟ್. ಬೇಸ್ಡ್ ಅಪಾನ್, ಯಾವ್ದ್ರ ಬೇಸಿಸ್ ಮೇಲೆ? ಅಪಾನ್ ದ ಅಬ್ಸರ್ವೇಷನ್ ಆಫ್ certain features during embryonic stage common to all vertebrates that are absent in adult. ಅಡಲ್ಟ್ ಸ್ಟೇಜ್ ಗೆ ಬರ್ಬೇಕಾದ್ರೆ ಆಬ್ಸೆಂಟ್ ಆಗ್ಬಿಡುತ್ತೆ, ಬಟ್ ಸ್ಟಾರ್ಟಿಂಗ್ ಅರ್ಲಿ ಸ್ಟೇಜಸ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್ ಅಲ್ಲಿ ಎಲ್ಲ ಆರ್ಗಾನಿಸಮ್ಸ್ ಅಲ್ಲೂ ಕಾಮನ್ ಆಗಿ ನಾವು ಒಂದು ಸ್ಟ್ರಕ್ಚರ್ ನ ನೋಡ್ತೀವಿ ಅಂತ ಹೇಳ್ತಾರೆ. ಯಾವುದು? ಫಾರ್ ಎಕ್ಸಾಂಪಲ್, the embryos of all vertebrates including human develop a row of vestigial gill slit just behind the head, but it is a functional organ only in fish and not found in any other adult vertebrates. ಏನಂತ ಹೇಳ್ತಾ ಇದಾರೆ? ಸಪೋಸ್ ಎಂಬ್ರಿಯೋ ಹೆಂಗೆ ಫಾರ್ಮೇಶನ್ ಆಗುತ್ತೆ ಮಕ್ಕಳೇ? ಒಂದು ಸ್ಪರ್ಮ್ ಮತ್ತೆ ಎಗ್ ಫ್ಯೂಸ್ ಆದಾಗ, ಫರ್ಟಿಲೈಸೇಷನ್ ಆದಾಗ ಝೈಗೋಟ್ ಆಗುತ್ತೆ. ಸೊ ಝೈಗೋಟ್ ಮತ್ತೆ ಸೆಲ್, ಒಂದು ಸೆಲ್ ಇರುತ್ತೆ. ಝೈಗೋಟ್ ಅಲ್ಲಿ ಎಷ್ಟು ಸೆಲ್ ಇರುತ್ತೆ? ಒಂದ್ ಸೆಲ್ ಇರುತ್ತೆ. ಈ ಒಂದು ಸೆಲ್ ಡಿವೈಡ್ ಆಗಿ 2 ಸೆಲ್ ಆಗಿ, 2 ಸೆಲ್ ಇಂದ 4, 4ರಿಂದ 8, 8ರಿಂದ ಮತ್ತೆ ಹಂಗೆ ಕಂಟಿನ್ಯೂಷನ್ ಡಿವಿಷನ್ ಆಗ್ತಾ ಬಂದ್ರೆ ಅಂತ ಸೆಲ್ಸ್, ಮಾಸ್ ಆಫ್ ಸೆಲ್ಸ್ ಇರುವಂತ ಕಂಪ್ಲೀಟ್ ಸ್ಟ್ರಕ್ಚರ್ ನ ನಾವೇನಂತ ಕರಿತೀವಿ? ಎಂಬ್ರಿಯೋ ಅಂತ ಕರಿತೀವಿ. ಇದರಲ್ಲಿ ಮತ್ತೆ ಸ್ಟೇಜಸ್ ಇರುತ್ತೆ. 8 ಸೆಲ್ ಸ್ಟೇಜ್, 16 ಸೆಲ್ ಸ್ಟೇಜ್ ಅಂತಂದೇಳಿ ಸ್ಟೇಜಸ್ ಇರುತ್ತೆ. ಓಕೆ, ಸೊ ಅದಾದ್ಮೇಲೆ ಬರ್ತಾ ಬರ್ತಾ ಏನಾಗುತ್ತೆ? ಸೆಲ್ಸ್ ಇಂದ ಆರ್ಗನ್ಸ್ ಡೆವಲಪ್ ಆಗ್ತಾ ಬರುತ್ತೆ ಒಳಗಡೆ. ಓಕೆ, ಸೊ ಈ ಡೆವಲಪ್ಮೆಂಟಲ್ ಸ್ಟೇಜಸ್ ಗೆ ನಾವೇನಂತ ಕರಿತೀವಿ? ಎಂಬ್ರಿಯೋಲಜಿ ಅಂತ ಕರಿತೀವಿ. ಸೊ ಈಗ ಒಂದು ಫಿಶ್ ಇಂದ ಎಂಬ್ರಿಯೋ ತಗೊಂಡ್ರು. ಓಕೆ, ಮತ್ತೆ ಒಂದು ಯಾವುದು ನೆಕ್ಸ್ಟ್ ಯಾವ್ದು ತಗೊಳ್ಳೋಣ? ಬರ್ಡ್ಸ್ ಇಂದು ಎಂಬ್ರಿಯೋ ತಗೊಳ್ಳೋಣ. ನೆಕ್ಸ್ಟ್ ಹ್ಯೂಮನ್ಸ್ ಇಂದ ಎಂಬ್ರಿಯೋ ತಗೊಳ್ಳೋಣ. ಸೊ ಈ 3 ಎಂಬ್ರಿಯೋದಲ್ಲಿ ಸ್ಟೇಜಸ್ ನೋಡ್ತಾ ಬಂದ್ರೆ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ, ಓಕೆ, ಸೊ ಹೆಡ್ ಕೆಳಗಡೆ ಒಂದು ಸ್ಟ್ರಕ್ಚರ್ ಬೆಳೀತಾ ಬರುತ್ತೆ. ಏನಂತ ಅಂದ್ರೆ ಅದನ್ನ ಗಿಲ್ ಸ್ಲಿಟ್ಸ್ ಅಂತ ಕರಿತೀವಿ. ಅದು ಬೆಳೆಯುತ್ತೆ. ಬಟ್ ಅಡಲ್ಟ್ ಸ್ಟೇಜಿಗೆ ಬರ್ತಿದ್ದಂಗೆನೆ, ಯಾವಾಗ ಎಂಬ್ರಿಯೋ ಡೆವಲಪ್ ಆಗ್ತಾ ಆಗ್ತಾ ತುಂಬಾ ಚೆನ್ನಾಗಿ ಆರ್ಗನ್ಸ್ ಡೆವಲಪ್ ಆಗ್ತಿರ್ತಲ್ಲ, ಅವಾಗ ಅದು ಇರೋದಿಲ್ಲ. ಬಟ್ ಫಿಶ್ ಅಲ್ಲಿ ಮಾತ್ರ ಇರುತ್ತೆ. ಓಕೆ, ಸೊ ಫಿಶ್ ಅಲ್ಲಿ ಅದು ಇರುತ್ತೆ. ಫಿಶ್ ಅಲ್ಲಿ ಅದು ನೆಕ್ಸ್ಟ್ ರೆಸ್ಪಿರೇಷನ್ ಪ್ರೊಸೆಸ್ಗೆ, ಸ್ವಿಮ್ಮಿಂಗ್ ಪ್ರೊಸೆಸ್ಗೆ ಎಲ್ಲ ಹೆಲ್ಪ್ ಆಗುತ್ತೆ. ಬಟ್ ಇಟ್ ಈಸ್ ನಾಟ್ ಸೀನ್ ಇನ್ ಅಡಲ್ಟ್ ಡೆವಲಪ್ಮೆಂಟ್ ಆಫ್ ದ ಎಂಬ್ರಿಯೋ ಇನ್ ಅದರ್ ಆರ್ಗಾನಿಸಮ್ಸ್. ಬೇರೆ ಬರ್ಡ್ಸ್ ಅಲ್ಲಿ ಕಾಣಿಸಲ್ಲ, ಹ್ಯೂಮನ್ಸ್ ಅಲ್ಲಿ ಕಾಣಿಸಲ್ಲ, ಬಟ್ ಇಟ್ ಈಸ್ ಓನ್ಲಿ ಸೀನ್ ಇನ್ ಫಿಶ್. ಸೊ ಇದಕ್ಕೆ ಅವ್ರು ಏನ್ ಹೇಳ್ತಾ ಇದ್ರೆ, ಎಲ್ಲದಕ್ಕೂ ಒಂದು ಕಾಮನ್ ಆನ್ಸಿಸ್ಟರ್ ಇದೆ. ಬರ್ತಾ ಬರ್ತಾ ನಾವ್ ಏನಾಗಿದೀವಿ? ಬದಲಾಗಿದೀವಿ ಅಂತ ಹೇಳ್ತಾ ಇದಾರೆ. ಹವೆವರ್, ಬಟ್ ಏನಾಯ್ತು? ದಿಸ್ ಪ್ರಪೋಸಲ್ ವಾಸ್ ಡಿಸಪ್ರೂವ್ಡ್ ಆನ್ ಕೇರ್ಫುಲ್ ಸ್ಟಡಿ ಪರ್ಫಾರ್ಮ್ಡ್ ಬೈ ಕಾರ್ಲ್ ಅರ್ನ್ಸ್ಟ್ ವಾನ್ ಬೇಯರ್. ಬಟ್ ಇದನ್ನ ಕರೆಕ್ಟ್ ಅಲ್ಲ, ಸರಿ ಅಲ್ಲ ಅಂತಂದೇಳಿ ಇನ್ನೊಬ್ರು ಸೈಂಟಿಸ್ಟ್ ಹೇಳಿದ್ರು. He noted that embryos never pass through adult stages of other animals. ಇವ್ರೇನಂತ ಹೇಳಿದ್ರು? ಅಡಲ್ಟ್ ಸ್ಟೇಜ್ ಬರ್ತಿದ್ದಂಗೆ ಎಂಬ್ರಿಯೋಸ್ ಎಲ್ಲಾದ್ರೂ ಸೇಮ್ ಇರೋದಿಲ್ಲ. ಸೊ ಎಂಬ್ರಿಯೋ ಡೆವಲಪ್ಮೆಂಟಲ್ ಸ್ಟೇಜಸ್ ಸೇಮ್ ಇರೋದಿಲ್ಲ ಅಂತ ಹೇಳಿ ಇವರು ಹೇಳಿದ್ರು. ಸೊ ಹಂಗಾಗಿ ದಿಸ್ ಎಂಬ್ರಿಯಾಲಜಿಕಲ್ ಎವಿಡೆನ್ಸ್ ಏನಾಯ್ತು? ಡಿಸ್ಅಪ್ರೂವ್ ಆಗ್ಬಿಡ್ತು. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾರೆ? ಅನಾಟಮಿ ಮತ್ತೆ ಮಾರ್ಫಾಲಜಿಕಲ್ ಎವಿಡೆನ್ಸಸ್ ನ ತಗೊಂಡು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ಬಿಟ್ಟು ಹೇಳ್ತಾರೆ, ಓ ಅದಕ್ಕೆ ನಾವು ಎವಾಲ್ವ್ ಆಗಿರ್ಬೋದು, ಹಿಂಗಿದೆ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಏನದು ನೋಡಿ? ಕಂಪ್ಯಾರಿಟಿವ್ ಅನಾಟಮಿ ಅಂಡ್ ಮಾರ್ಫಾಲಜಿ ಶೋಸ್ ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸಸ್ ಅಮಾಂಗ್ ಆರ್ಗಾನಿಸಮ್ಸ್ ಆಫ್ ಟುಡೇ ಅಂಡ್ ದೋಸ್ ಎಕ್ಸಿಸ್ಟೆಡ್ ಇಯರ್ಸ್ ಅಗೋ. ಸೊ ಈಗಿನ ಆರ್ಗಾನಿಸಮ್ಸ್ ಮತ್ತೆ ಮುಂಚೆ ಇರೋ ಆರ್ಗಾನಿಸಮ್ಸ್ ಗೆ ಸಿಮಿಲಾರಿಟಿನೂ ಕೂಡ ಇದೆ, ಡಿಫರೆನ್ಸಸ್ ಕೂಡ ಇದೆ. ಯಾವ್ದ್ರ ಬೇಸಿಸ್ ಮೇಲೆ? anatomy basis ಮೇಲೆ ಮತ್ತೆ morphology basis ಮೇಲೆ. These words are not new to you because based on these words only 2 different chapters are there in your first year syllabus, right? ಸೊ ಏನು ಅಂತ ಹೇಳಿ ನಿಮಗೆ ಗೊತ್ತಿದೆ. ಸೊ ಇದರ ಬೇಸಿಸ್ ಮೇಲೆ ಏನು ನಾವು ಇವಾಗಿನ ಆರ್ಗಾನಿಸಮ್ಸ್ ಮತ್ತೆ ಮುಂಚೆ ಇರೋ ಆರ್ಗಾನಿಸಮ್ಸ್ ಅಲ್ಲಿ ಸಿಮಿಲಾರಿಟೀಸ್ ಕೂಡ ನೋಡ್ತೀವಿ, ಡಿಸಿಮಿಲಾರಿಟೀಸ್ ಕೂಡ ನೋಡ್ತೀವಿ ಅಂತ ಹೇಳಿದ್ದಾರೆ. such similarities can be interpreted to understand whether common ancestors were shared or not. ಸೊ ಇಂತ ಸಿಮಿಲಾರಿಟೀಸ್ ಇದ್ರೆ ನಾವೇನಂತ ಹೇಳ್ಬೋದು? ಓ ನಾವು ಹಳೆ ಕಾಲದ ಆರ್ಗಾನಿಸಮ್ಸ್ ಗೆ ರಿಲೇಟ್ ಆಗ್ತಾ ಇದ್ವಿ, ನಮ್ಮ ಪೂರ್ವಜರು ಎಲ್ಲ ಸೇಮ್ ಇದ್ದಾರೆ ಅಂತ ಹೇಳಿ ನಾವು ಹೇಳ್ಬೋದು. ಅಥವಾ ಸಿಮಿಲಾರಿಟೀಸ್ ಇಲ್ಲ ಅಂತಂದ್ರೆ ಅದು ಪ್ರೂವ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ವೇಲ್ಸ್ ನೋಡಿ, ವೇಲ್ಸ್ ಅಂತ ತಗೊಂಡ್ರೆ, ಬ್ಯಾಟ್ ಅಂತ ತಗೊಂಡ್ರೆ, ಚೀತಾ ಅಂಡ್ ಹ್ಯೂಮನ್ ಯಾವ್ದಾವ್ ತಗೊಂಡ್ರು ವೇಲ್ ಮ್ಯಾಮಲ್ ಹೌದಲ್ವಾ? ಬ್ಯಾಟ್ ಕೂಡ ಮ್ಯಾಮಲ್ ಇದೆ,
cheetah mammal ಇದೆ, humans obviously mammals. So all these are mammals, right? Share similarities in the pattern of bones of four limbs. ಏನಂತ ಹೇಳ್ತಾರೆ ಈ ಡಯಾಗ್ರಾಮ್ ನೋಡಿದ್ರೆ, ಯಾವುದು ಫಿಗರ್ 6.3b ಡಯಾಗ್ರಾಮ್ ನೋಡ್ತಾ ಇರಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಮ್ಯಾನ್ ಆಗಿರ್ಬೋದು, ಚೀತಾ ಆಗಿರ್ಬೋದು, ವೇಲ್ ಆಗಿರ್ಬೋದು, ಬ್ಯಾಟ್, ಇವೆಲ್ಲ ಏನು ಮ್ಯಾಮಲ್ಸ್. ಈ ಮ್ಯಾಮಲ್ಸಿನ ಫೋರ್ ಲಿಮ್ಸ್ ಇದೆ ಅಲ್ಲ, ಇದರ ಸ್ಟ್ರಕ್ಚರ್ ಸೇಮ್ ಇದೆ. ಓಕೆ, ಸೊ ಸೇಮ್ ಪ್ಯಾಟರ್ನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಯಾಟರ್ನ್ ಆಫ್ ಬೋನ್ಸ್ ಆಫ್ ಫೋರ್ ಲಿಮ್ಸ್, ದಟ್ ಈಸ್ though these four limbs perform different functions in these animals, but ಅದರ ಫಂಕ್ಷನ್ ಡಿಫ್ರೆಂಟ್ ಇದೆ. ಬ್ಯಾಟ್ ಅಲ್ಲಿ ಹಾರ್ಲಿಕ್ಕೆ ಯೂಸ್ ಆಗುತ್ತೆ, ವೇಲ್ ಅಲ್ಲಿ ಸ್ವಿಮ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ, ಚೀತಾದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಯೂಸ್ ಆಗುತ್ತೆ, ಅದೇ ಮ್ಯಾನ್ ಅಲ್ಲಿ ಹ್ಯಾಂಡ್ ಮೂವ್ಮೆಂಟ್, ಬೇರೆ ಬೇರೆ ಕೆಲಸಗಳು ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಇದೆಲ್ಲರ ಫಂಕ್ಷನ್ ಚೇಂಜ್ ಇದೆ, ಬಟ್ ಅದರ ಸ್ಟ್ರಕ್ಚರ್ ಎಲ್ಲರದು ಸಿಮಿಲರ್ ಇದೆ. ಏನೇನಿದೆ ಸ್ಟ್ರಕ್ಚರ್ ಸಿಮಿಲರ್ ಅಂತ ಅಂದ್ರೆ, ದೇ ಹ್ಯಾವ್ ಸಿಮಿಲರ್ ಅನಾಟಮಿಕಲ್ ಸ್ಟ್ರಕ್ಚರ್. That is, all of them have humerus, radius, ulna, carpels, metacarpals and phalanges in their forelimbs. Okay, so ಯಾವ್ದಾದ್ರು ಸ್ಟ್ರಕ್ಚರ್ ಇದೆ ಅಲ್ಲ ಫೋರ್ ಲಿಮ್ಸ್ ಅಲ್ಲಿ, ಎಲ್ಲಾ ಸ್ಟ್ರಕ್ಚರ್ಸ್ ಕೂಡ ಸೇಮ್ ಇದೆ. ಯಾವ್ದಾದ್ರು ಹ್ಯೂಮೆರಸ್ ಆಗಿರ್ಬೋದು, ರೇಡಿಯಸ್ ಆಗಿರ್ಬೋದು, ಅಲ್ನಾ, ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್, ಫೆಲಾಂಜಸ್, ಏನೇನಿದೆ ಅಲ್ಲ ಪ್ರತಿಯೊಂದು ಸ್ಟ್ರಕ್ಚರ್ಸ್ ಕೂಡ ಸೇಮ್ ಇದೆ. ಸೊ ಹಂಗಾಗಿ ನಾವೇನಂತ ಹೇಳ್ಬೋದು, ಹೆನ್ಸ್ ಇನ್ ದೀಸ್ ಅನಿಮಲ್ಸ್ ದ ಸೇಮ್ ಸ್ಟ್ರಕ್ಚರ್ ಡೆವಲಪ್ಡ್ ಅಲಾಂಗ್ ಡಿಫರೆಂಟ್ ಡಿರೆಕ್ಷನ್ಸ್ ಡ್ಯೂ ಟು ಅಡಾಪ್ಟೇಷನ್ಸ್ ಟು ಡಿಫರೆಂಟ್ ನೀಡ್ಸ್. ಈ ಒಂದು ಸೆಂಟೆನ್ಸ್ ಅಲ್ಲಿ ತುಂಬಾ ಅರ್ಥ ಅಡಗಿದೆ ಮಕ್ಕಳೇ. ಏನಂತ ಹೇಳ್ತಾ ಇದ್ರೆ, ಈ ಎಲ್ಲಾ ಅನಿಮಲ್ಸ್ ಸೇಮ್ ಸ್ಟ್ರಕ್ಚರ್ ಡೆವಲಪ್ ಆಗಿದೆ ಅಲಾಂಗ್ ಡಿಫರೆಂಟ್ ಡೈರೆಕ್ಷನ್, ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ, ಡ್ಯೂ ಟು ಅಡಾಪ್ಟೇಷನ್ ಟು ಡಿಫರೆಂಟ್ ನೀಡ್ಸ್. ಸಪೋಸ್ ಈಗ ಬ್ಯಾಟಿಗೆ ಏನ್ ಬೇಕಾಗಿದೆ, ಹಾರ್ಲಿಕ್ಕೆ ಬೇಕು, ಹಂಗಾಗಿ ಫೋರ್ ಲಿಂಬ್ ಏನಾಗ್ಬಿಟ್ಟಿದೆ, ವಿಂಗ್ ಆಗಿ ಫಂಕ್ಷನ್ ಮಾಡ್ತಾ ಇದೆ, ಬಟ್ ಅದರ ಸ್ಟ್ರಕ್ಚರ್ ಏನಾಗಿದೆ, ಸೇಮ್ ಇದೆ, ಫಂಕ್ಷನ್ ಏನಾಗಿದೆ ಡಿಫ್ರೆಂಟ್. ಇದು ಹಾರ್ಕೊಂಡು ಹೋಯ್ತು. ಓಕೆ, ಫಿಶ್ ಅಲ್ಲಿದೆ ಮಕ್ಕಳೇ, ನೀರಲ್ಲಿದೆ, ವೇಲ್ ಅಲ್ಲಿದೆ, ನೀರಲ್ಲಿದೆ. ಸೊ ಇದಕ್ಕೆ ಕೆಲಸ ಮೇನ್ ಬೇಕಾಗಿದ್ದು ಸ್ವಿಮ್ ಮಾಡ್ಲಿಕ್ಕೆ. ಅದರ ಸ್ಟ್ರಕ್ಚರ್ ಸೇಮ್ ಇದೆ, ಬಟ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಸ್ವಿಮ್ಮಿಂಗ್ ಗೆ ಹೆಲ್ಪ್ ಮಾಡುತ್ತೆ. ಬೇರೆ ಬೇರೆ ಹ್ಯಾಬಿಟಾಟ್ ಅಲ್ಲಿ ಇದೆ, ಅಂದ್ರೆ ಬೇರೆ ಬೇರೆ ಜಾಗದಲ್ಲಿ ಇದೆ. ಸೊ ಹಂಗಾಗಿ ಅದಕ್ಕೆ ಯಾವ ರೀತಿ ಬೇಕಾಗುತ್ತೆ, ಅದಕ್ಕೆ ಏನ್ ಬೇಕಾಗಿದೆ, ನೀಡ್ ಏನಿದೆ, ವಾಟರ್ ಅಲ್ಲಿ ಇದೆ ಅಂತಂದ್ರೆ ಸ್ವಿಮ್ ಮಾಡಿಲ್ಲ ಅಂದ್ರೆ ಬದುಕಕ್ಕಾಗತ್ತಾ, ಅದು ಇಲ್ಲ ತಾನೆ. ಸೊ ಸ್ವಿಮ್ ಮಾಡಕ್ಕೆ ಬೇಕು ಅಂತಂದ್ರೆ ಆ ಫೋರ್ ಲಿಮ್ಸ್ ಆ ತರ ಫಂಕ್ಷನ್ ಮಾಡ್ತಾ ಇದೆ. ಸೊ ಅದೇ ಚೀತಾದಲ್ಲಿ ಏನು, ನಡ್ಕೊಂಡು ಹೋಗ್ಲಿಕ್ಕೆ ಕಾಲ್ ತರ ಫಂಕ್ಷನ್ ಮಾಡ್ತಾ ಇದೆ. ನೆಕ್ಸ್ಟ್ ಯಾವುದು, ಮ್ಯಾನಲ್ಲಿ ಏನು, ಬೇರೆ ಬೇರೆ ಆಕ್ಟಿವಿಟೀಸ್, ಕೆಲಸಗಳು ಮಾಡ್ಲಿಕ್ಕೆ ಈ ಫೋರ್ ಲಿಮ್ಸ್ ಹೆಲ್ಪ್ ಮಾಡ್ತಾ ಇದೆ. ಸೊ ಹಂಗಾಗಿ ಇಂಥ ಎವಲ್ಯೂಷನ್ ಗೆ ನಾವೇನಂತ ಕರಿತೀವಿ, ಡೈವರ್ಜೆಂಟ್ ಎವಲ್ಯೂಷನ್. ಒಂದು ಕಾಮನ್ ಒರಿಜಿನ್ ಇದೆ, ಬಟ್ ಬೇರೆ ಬೇರೆ ಹ್ಯಾಬಿಟಾಟ್ ಅಲ್ಲಿ ಏನಾಗಿದೆ, ಇದು ಬೇರೆ ಬೇರೆ ತರ ಫಂಕ್ಷನ್ ಮಾಡ್ತಾ ಇದೆ. ಡೈವರ್ಸ್ ಫಂಕ್ಷನ್, ಡಿಫ್ರೆಂಟ್ ಫಂಕ್ಷನ್ ತೋರಿಸ್ತಾ ಇದೆ, ಬಟ್ ಅದರ ಕಾಮನ್ ಆನ್ಸಿಸ್ಟರ್ ಎಲ್ಲ ಏನಿದೆ, ಸೇಮ್ ಇದೆ. ಯಾಕೆ ಸೇಮ್ ಒರಿಜಿನ್ ಅಂತ ಹೇಳ್ತಾ ಇದೀವಿ, ಸೇಮ್ ಒರಿಜಿನ್ ಸೇಮ್ ಆನ್ಸಿಸ್ಟರ್ ಅಂತ ಯಾಕೆ ಹೇಳ್ತಾ ಇದೀವಿ, ನೋಡಿದ್ರಲ್ಲ ಸ್ಟ್ರಕ್ಚರ್ ಯಾವ ರೀತಿ ಸೇಮ್ ಇದೆ ಎಲ್ಲದ್ರಲ್ಲೂ. ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್, ಅಲ್ನಾ, ರೇಡಿಯಸ್, ಓಕೆ, ಫೆಲಾಂಜಸ್ ಎಲ್ಲದನ್ನು ಇದೆ. ಓಕೆ, ಸೊ ಇಲ್ಲಿರುವಂತ ಸ್ಟ್ರಕ್ಚರ್ಸ್ ಎಲ್ಲ ಏನಿದೆ, ಸೇಮ್ ಇದೆ. ಸೊ ಹಂಗಾಗಿ ಇಟ್ ಈಸ್ ಹ್ಯಾವಿಂಗ್ ಸೇಮ್ ಒರಿಜಿನ್ ಬಟ್ ಪರ್ಫಾರ್ಮಿಂಗ್ ಡಿಫ್ರೆಂಟ್ ಫಂಕ್ಷನ್. ಇಂಥದಕ್ಕೆ ನಾವೇನಂತ ಕರಿತೀವಿ, ಎಂತ ಎವಲ್ಯೂಷನ್ ಅಂತ ಹೇಳ್ತೀವಿ, ಡೈವರ್ಜೆಂಟ್ ಎವಲ್ಯೂಷನ್. ಆಮೇಲೆ ಇಂಥ ಆರ್ಗನ್ಸ್ ಗೆ ನಾವೇನಂತ ಕರಿತೀವಿ, ಹೋಮೋಲಾಗಸ್ ಆರ್ಗನ್ಸ್, ಹೋಮೋಲಜಿ ಅನ್ನುವಂತ ಪ್ರೋಸೆಸ್ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಕಾಮನ್ ಒರಿಜಿನ್ ಇತ್ತು, ಆನ್ಸಿಸ್ಟರ್ಸ್ ಎಲ್ಲ ಸೇಮ್ ಇದ್ರು ಅಂತ ಅಂದ್ರೆ ದಟ್ ಶೋಸ್ ಡೈವರ್ಜೆಂಟ್ ಎವಲ್ಯೂಷನ್. ಆನ್ಸಿಸ್ಟರ್ಸ್ ಸೇಮ್ ಇಲ್ಲ ಅಂತ ಅಂದ್ರೆ ದಟ್ ಈಸ್ ಕನ್ವರ್ಜೆಂಟ್ ಎವಲ್ಯೂಷನ್. ಸೇಮ್ ಫಂಕ್ಷನ್ ಇಲ್ಲ, ಓಕೆ, ಬಟ್ ಸೇಮ್ ಸ್ಟ್ರಕ್ಚರ್ ಇದೆ ಅಂತ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಡೈವರ್ಜೆಂಟ್ ಆರ್ ಹೋಮೋಲಾಗಿ. ಓಕೆ, ಡಿಫ್ರೆಂಟ್ ಸ್ಟ್ರಕ್ಚರ್ ಇದ್ದು ಸೇಮ್ ಫಂಕ್ಷನ್ ಇತ್ತು ಅಂದ್ರೆ ದಟ್ ಈಸ್ ನೋನ್ ಆಸ್ ವಾಟ್, ಅನಾಲಜಿ. ಓಕೆ, ಸೊ ಅದನ್ನ ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ ನೋಡಿ. ಹೋಮೋಲಾಜಿ ಇಂಡಿಕೇಟ್ಸ್ ಕಾಮನ್ ಆನ್ಸಿಸ್ಟ್ರಿ. ನೋಡಿ, ಕಾಮನ್ ಆನ್ಸಿಸ್ಟ್ರಿ ಇರುತ್ತೆ, ಕಾಮನ್ ಒರಿಜಿನ್ ಇರುತ್ತೆ ಅಂತದಕ್ಕೆ ನಾವೇನಂತ ಕರಿತೀವಿ, ಹೋಮೋಲಾಗಿ ಆರ್ ಡೈವರ್ಜೆಂಟ್ ಎವಲ್ಯೂಷನ್. ಅದರ್ ಎಕ್ಸಾಂಪಲ್ಸ್ ಆರ್ ವರ್ಟಿಬ್ರೇಟ್ ಹಾರ್ಟ್ಸ್ ಮತ್ತೆ ಬ್ರೈನ್. ನೋಡಿ, ಹಾರ್ಟ್ ಮತ್ತೆ ಬ್ರೈನಿನ ಎಕ್ಸಾಂಪಲ್ ಕೂಡ ವರ್ಟಿಬ್ರೇಟ್ಸ್ ಅಲ್ಲಿ. ಓಕೆ, ಸೊ ವರ್ಟಿಬ್ರೇಟ್ಸ್ ಅಲ್ಲಿ ಇರುವಂತ ಹಾರ್ಟ್ ಮತ್ತೆ ಬ್ರೈನ್ ಕೂಡ ಯಾವುದಕ್ಕೆ ಎಕ್ಸಾಂಪಲ್ ಬರುತ್ತೆ, ಡೈವರ್ಜೆಂಟ್ ಎವಲ್ಯೂಷನ್ ಆರ್ ಹೋಮೋಲಾಗಿ. ನೆಕ್ಸ್ಟ್, ಪ್ಲಾಂಟ್ಸ್ ಆಲ್ಸೋ, ಯಾವುದು, ದ ಥಾರ್ನ್ ಅಂಡ್ ಟೆಂಡ್ರಿಲ್ಸ್ ಆಫ್ ಬೌಗನ್ವಿಲ್ಲಾ ಅಂಡ್ ಕುಕುರ್ಬಿಟಾ. ಓಕೆ, ಸೊ ಬೌಗನ್ವಿಲ್ಲಾ ಫ್ಲವರ್ ಅಂತಂದ್ರೆ ಯೂಶಲಿ ಗಾರ್ಡನ್ ಅಲ್ಲಿ ಹೊರಗಡೆ ಕಾಣಿಸ್ತಾ ಇರುತ್ತೆ, ಪಿಂಕ್ ಮತ್ತೆ ವೈಟ್ ಕಲರ್ ಫ್ಲವರ್ಸ್ ಇರುತ್ತೆ. ಸೊ ಇಂಥ ಪ್ಲಾಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆಕ್ಸಿಲರಿ ಬಡ್. ಸೊ ನೋಡಿ, ಇದು ಒಂದು ಸ್ಟೆಮ್ ಇತ್ತು ಅಂತಂದ್ರೆ ಈ ಸ್ಟೆಮ್ಮಿಗೆ ಏನಿರುತ್ತೆ ಮಕ್ಕಳೇ, ನೋಡ್ಸ್ ಅಂತ ಇರುತ್ತೆ.
ಓಕೆ, ಸೊ ಈ ತರ ನೋಟ್ಸ್ ಅಂತ ಇರುತ್ತೆ. ಈ ನೋಟ್ಸ್ ಅಲ್ಲಿ ಚಿಕ್ಕದಾಗಿ ಬಡ್ ಫಾರ್ಮೇಶನ್ ಆಗುತ್ತೆ. ಈ ಬಡ್ ನೆಕ್ಸ್ಟ್ ಯಾವ್ದಾದ್ರು ಒಂದು ಸ್ಟ್ರಕ್ಚರ್ ಆಗಿ ಡೆವಲಪ್ ಆಗುತ್ತೆ. ಸಪೋಸ್ ಇಲ್ಲಿರುವಂತಹ ಬಡ್ ಏನಾಗಿದೆ, ಇಲ್ಲಿರೋ ಬಡ್ ಏನಾಯ್ತು, ಥಾರ್ನ್ ಮುಳ್ಳಾಗಿ ಡೆವಲಪ್ಮೆಂಟ್ ಆಯ್ತು. ಬಟ್ ಇನ್ನೊಂದು ಪ್ಲಾಂಟ್ ಅಲ್ಲಿ ಅದೇ ಬಡ್, ಓಕೆ, ಸೊ ಲ್ಯಾಟ್ರಲ್ ಆಕ್ಸಿಲರಿ ಇರುವಂತಹ ಬಡ್ ಏನಾಯ್ತು, ಟೆಂಡ್ರಿಲ್ ಆಗಿ ಡೆವಲಪ್ ಆಯ್ತು. ಟೆಂಡ್ರಿಲ್ ಅಂತ ಅಂದ್ರೆ ಏನು, ಬಳ್ಳಿ ತರ ಫಾರ್ಮೇಶನ್ ಆಗಿದೆ. ಓಕೆ, ಸೊ ಈ ತರ ಒರಿಜಿನ್ ನೋಡಿ ಸೇಮ್ ಇದೆ, ಬಟ್ ಇಲ್ಲೇನು ಚುಚ್ಚುತ್ತೆ ಇದು ಥಾರ್ನ್. ಓಕೆ, ಸೊ ಇದರ ಫಂಕ್ಷನ್ ಬೇರೆ. ಇದು ಬಳ್ಳಿ ಏನಕ್ಕೆ ಯೂಸ್ ಆಗುತ್ತೆ, ಕ್ಲೈಂಬ್ ಆಗಕ್ಕೆ. ಈ ಒಂದು ಪ್ಲಾಂಟ್ ಇನ್ನೊಂದು ಜಾಗಕ್ಕೆ ಹೋಗ್ಬಿಟ್ಟು ಬೆಳೀತಾ ಹಬ್ಬುತ್ತಲ್ವಾ, ಸೊ ಬಳ್ಳಿ ಹೆಂಗೆ ಹಬ್ಬೇಕು ಅಂತಾನೆ ಅದಕ್ಕೊಂದು ಸಪೋರ್ಟ್ ಬೇಕು. ಸೊ ಈ ಟೆಂಡಲ್ ಏನಾಗುತ್ತೆ, ಬೇರೆ ಪ್ಲಾಂಟಿಗೆ ಅಥವಾ ಬೇರೆ ಒಂದು ವಸ್ತುಗೆ ಸುತ್ಕೊಂತ ಬರುತ್ತೆ. ಸೊ ದಟ್ ಈಸ್ ಹೆಲ್ಪಿಂಗ್ ಫಾರ್ ಕ್ಲೈಂಬಿಂಗ್ ಆರ್ ಸ್ಪ್ರೆಡಿಂಗ್. ಓಕೆ, ಬಟ್ ಥಾರ್ನ್ ಏನು, ಬೇರೆ ಆರ್ಗನಿಸಮ್ ಈ ಪ್ಲಾಂಟ್ ನ ತಿನ್ನಕ್ ಬಂದ್ರೆ ಆ ಆರ್ಗನಿಸಮ್ಗೆ ಚುಚ್ಚುತ್ತೆ. ನಾವೇ ಸಪೋಸ್ ಆ ಪ್ಲಾಂಟ್ ನ ಮುಟ್ಟಾಕೊಂಡ್ರೆ ನಮಗೆ ಏನಾಗ್ಬಿಡುತ್ತೆ, ಚುಚ್ಚುತ್ತೆ. ಸೊ ಡಿಫರೆಂಟ್ ಫಂಕ್ಷನ್ ಬಟ್ ಒರಿಜಿನ್ ಈಸ್ ಸೇಮ್. ಸೊ ದಟ್ಸ್ ವೈ ಇಟ್ ಈಸ್ ಹೋಮೋಲಾಗಿ. ನೆಕ್ಸ್ಟ್, ಸೊ ಸೇಮ್ ಒರಿಜಿನ್ ಅಂತ ಯಾಕೆ ಹೇಳ್ತಾ ಇದೀವಿ, ಆಕ್ಸಿಲರಿ ಬಡ್ ಇರೋದೇ ಈ ರೀತಿ ಚೇಂಜ್ ಆಗಿದೆ ಯಾವ್ದಕ್ಕೆ, ಫಂಕ್ಷನ್ ಗೆ. ಓಕೆ, ನೆಕ್ಸ್ಟ್, homology is based on divergent evolution, whereas analogy is based on, it refers to a situation exactly opposite ಅಂತ ಹೇಳ್ತಾರೆ. ಅನಾಲಜಿ ಅಂತಂದ್ರೆ ಹೋಮೋಲಾಗಿಗೆ ಕಂಪ್ಲೀಟ್ ಆಗಿ ಆಪೋಸಿಟ್ ಇದೆ. ವಿಂಗ್ಸ್ ಆಫ್ ಬಟರ್ಫ್ಲೈ ಅಂಡ್ ಆಫ್ ಬರ್ಡ್ಸ್ ಲುಕ್ ಅಲೈಕ್. ಓಕೆ, ಬಟರ್ಫ್ಲೈ ನ ವಿಂಗ್ಸ್ ಮತ್ತೆ ಬರ್ಡ್ಸ್ ನ ವಿಂಗ್ಸ್ ಎರಡೂ ನೋಡಕ್ಕೆ ಸೇಮ್ ಇದೆ ತಾನೆ. ಎರಡೂ ಏನ್ ಕೆಲಸ, ಫ್ಲೈ, ಹಾರತ್ತೆ, ಹಾರಿ 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 ಮೇಲ್ ಹೋಗ್ತಾ ಇರುತ್ತೆ. ಓಕೆ, ದೇ ಆರ್ ನಾಟ್ ಅನಾಟಮಿಕಲಿ ಸಿಮಿಲರ್ ಸ್ಟ್ರಕ್ಚರ್ಸ್, ಬಟ್ ಅನಾಟಮಿಕಲಿ ಅದರ ಸ್ಟ್ರಕ್ಚರ್ಸ್ ಏನಿದೆ ತುಂಬಾ ಡಿಫರೆಂಟ್ ಇದೆ ಅಂತ ಹೇಳ್ತಾ ಇದ್ರೆ. ಹೆನ್ಸ್ ಅನಾಲೋಗಸ್ ಸ್ಟ್ರಕ್ಚರ್ಸ್ ಆರ್ as ರಿಸಲ್ಟ್ ಆಫ್ ಕನ್ವರ್ಜೆಂಟ್ ಎವಲ್ಯೂಷನ್. ಸೊ ಇದಕ್ಕೆ ಕಾಮನ್ ಆನ್ಸಿಸ್ಟರ್ ಇರೋದಿಲ್ಲ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ, ಕನ್ವರ್ಜೆಂಟ್ ಎವಲ್ಯೂಷನ್. ಸೊ ಇಟ್ ಈಸ್ ನಾಟ್ ಡೈವರ್ಜೆಂಟ್. ಒಂದು ಕಾಮನ್ ಪಾಯಿಂಟ್ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಕಾಮನ್ ಆನ್ಸಿಸ್ಟರ್ ಇದ್ದು ಆಮೇಲೆ ಬೇರೆ ಬೇರೆ ತರ ಡೆವಲಪ್ ಆದ್ರೆ ಅದು ಡೈವರ್ಜೆಂಟ್ ಎವಲ್ಯೂಷನ್, ಡೈವರ್ಸಿಫೈ ಆಗುತ್ತೆ. ಬಟ್ ಬೇರೆ ಬೇರೆ ಒರಿಜಿನ್ ಇತ್ತು, ಸೇಮ್ ಫಂಕ್ಷನ್ ಮಾಡ್ತಾ ಇದೆ. ಸೊ ಹಂಗಾಗಿ ಇದನ್ನ ನಾವೇನಂತ ಕರಿತಾ ಇದೀವಿ, ಕನ್ವರ್ಜೆಂಟ್. ಒಂದು ಪಾಯಿಂಟ್ ಗೆ ಬಂದು ಕೂಡ್ತಾ ಇದೆ, ಯಾವ್ದಕ್ಕೆ, ಸೇಮ್ ಫಂಕ್ಷನ್ ಇರೋದ್ರಿಂದ. ಬಟ್ ಅದರ ಒರಿಜಿನ್ ಏನಿದೆ, ಸ್ಟಾರ್ಟ್ ಆಗಿದ್ದು ಒರಿಜಿನ್ ಏನಿದೆ, ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಅದು ಡಿಫರೆಂಟ್ ಇದೆ. ಬರ್ಡೇ ಬೇರೆ, ಇನ್ಸೆಕ್ಟೇ ಬೇರೆ ಅಲ್ವಾ. ಸೊ ಒಂದು ವರ್ಟಿಬ್ರೇಟ್ ಇದೆ, ಇನ್ನೊಂದು ಇನ್ವರ್ಟಿಬ್ರೇಟ್ ಇದೆ. ಗೊತ್ತಾಗ್ತಿದೆಲ್ಲ. ಸೊ ಒರಿಜಿನ್ ಇಸ್ ಡಿಫರೆಂಟ್, its structure is different, its anatomy is different, but performing same function. Okay, so different structures evolving for the same function and hence having similarity. So hangagi similarity ide. Innondu enen example ide analogy ge, that is other examples of analogy are eye of octopus and mammals. Mammals ina eye ಮತ್ತೆ octopus ina eye ಎರಡೂನು ನೋಡ್ಲಿಕ್ಕೆನೆ ಯೂಸ್ ಆಗೋದು. It will helping for the same function, but its structure is different. And ಇನ್ನೊಂದು ಯಾವ್ದು ಅಂದ್ರೆ flippers of penguins and dolphins. Dolphins ಏನು ಮತ್ತೆ penguin ಇನ flippers ಏನಾಗುತ್ತೆ, ಅದರ ಫಂಕ್ಷನ್ ಸೇಮ್ ಇದೆ, ಸ್ವಿಮ್ ಮಾಡ್ಕೊಂಡು ಹೋಗಕ್ಕೆ. ಬಟ್ ಅದರ anatomically they are completely different structure. One can say that it is the similar habitat that has resulted in selection of similar adaptive features in different groups of organism but toward the same function. ಈ ಲೈನ್ ಕೂಡ ತುಂಬಾ ಇಂಪಾರ್ಟೆಂಟ್, ಇದರಲ್ಲೂ ಕೂಡ ತುಂಬಾ ಮೀನಿಂಗ್ ಇದೆ. ಏನಂತ ಹೇಳ್ತಾ ಇದ್ರೆ, ಸೊ ನಾವು ಇದೆಲ್ಲ ಅಬ್ಸರ್ವ್ ಮಾಡಿದಾಗ ಏನಂತ ಹೇಳ್ಬೋದು, ಒಂದೇ ಹ್ಯಾಬಿಟ್ಯಾಟ್, ಸಪೋಸ್ ಏನಂತ ತಗೊಳ್ಳೋಣ, ವಾಟರ್ ಅಂತ ತಗೊಳ್ಳೋಣ ಅಥವಾ ಲ್ಯಾಂಡ್ ಅಂತ ತಗೊಳ್ಳೋಣ, ಯಾವ್ದಾದ್ರು ಒಂದು ಹ್ಯಾಬಿಟ್ಯಾಟ್ ಇದೆ. ಓಕೆ, ದಟ್ ಹ್ಯಾಸ್ ರಿಸಲ್ಟೆಡ್ ಇನ್ ಸೆಲೆಕ್ಷನ್ ಆಫ್ ಸಿಮಿಲರ್ ಅಡಾಪ್ಟಿವ್ ಫೀಚರ್ಸ್. ಸೇಮ್ ಅಡಾಪ್ಟಿವ್ ಫೀಚರ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದೆ ಈ ವಾಟರ್ ಬೇರೆ ಬೇರೆ ಆರ್ಗಾನಿಸಮ್ಸ್ ಇಂದ. ಓಕೆ, ಇನ್ ಡಿಫರೆಂಟ್ ಗ್ರೂಪ್ಸ್, ಬೇರೆ ಬೇರೆ ಗ್ರೂಪ್ಸ್, ಅದೇ ಹೇಳ್ತಾರೆ, ಬೇರೆ ಬೇರೆ ಆರ್ಗಾನಿಸಮ್ಸ್ ಇಂದ. ಓಕೆ, ಡಿಫರೆಂಟ್ ಗ್ರೂಪ್ಸ್ ಆಫ್ ಆರ್ಗಾನಿಸಮ್ಸ್ ಬಟ್ ಟುವರ್ಡ್ ದ ಸೇಮ್ ಫಂಕ್ಷನ್, ಒಂದೇ ಫಂಕ್ಷನ್. ಯಾವುದು, ಸ್ವಿಮ್ಮಿಂಗ್ ಗೆ. ಕೆಲವೊಂದ್ರಲ್ಲಿ ಸ್ವಿಮ್ಮಿಂಗ್ ಗೆ ಯೂಸ್ ಆಗ್ತಿರುವಂತದ್ದು ಯಾವುದು, 4 limb. ಬಟ್ ಕೆಲವೊಂದ್ರಲ್ಲಿ ಸ್ವಿಮ್ಮಿಂಗ್ ಗೆ ಯೂಸ್ ಆಗ್ತಿರೋದು ಯಾವುದು, ಫಿನ್ಸ್. ಸೇಮ್ ಫಂಕ್ಷನ್ ಗೆ ಒಂದೇ ಹ್ಯಾಬಿಟೇಟ್ ಅಲ್ಲಿ ಡಿಫರೆಂಟ್ ಆರ್ಗಾನಿಸಮ್ಸ್ ಇಂದ ಸ್ಟ್ರಕ್ಚರ್ ನ ಎವಾಲ್ವ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಪ್ಲಾಂಟ್ಸ್ ಅಲ್ಲಿ ಯಾವುದು, ಸ್ವೀಟ್ ಪೊಟ್ಯಾಟೊ. ಸ್ವೀಟ್ ಪೊಟ್ಯಾಟೊ ಅಂದ್ರೆ ಗೆಣಸು. ಇದು ಯಾವುದು, ರೂಟ್ ಮಾಡಿಫಿಕೇಶನ್. ಅದ್ರಲ್ಲೂ ಯಾವುದು ಅಂತಂದ್ರೆ ಅಡ್ವೆಂಟಿಷಿಯಸ್ ರೂಟ್ ಮಾಡಿಫಿಕೇಶನ್. ಓಕೆ, ಸೊ ಬಟ್ ಅದೇ ಅಂಡ್ ಪೊಟ್ಯಾಟೊ ಯಾವ್ದಪ್ಪ, ಅಂಡರ್ ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್, ಫಸ್ಟ್ ಇಯರ್ ಇಂದು. ಓಕೆ, ಸೊ ಸ್ಟೆಮ್ ಏನಾಗ್ಬಿಡುತ್ತೆ, ನೆಲದಿಂದ ಕೆಳಗೆ ಹೋಗುತ್ತೆ ಸಾಯಿಲ್ ಒಳಗಡೆ, ಆಮೇಲೆ ಆ ಸ್ಟೆಮ್ ಏನ್ ಮಾಡುತ್ತೆ, ಬಲ್ಜ್ ಆಗ್ಬಿಟ್ಟಿರುತ್ತೆ. ಓಕೆ,
ಸೊ ಇಲ್ಲಿ ನೋಡ್ಸ್ ಮತ್ತೆ ಇಂಟರ್ ನೋಡ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಸೊ ಇಂಥ ಸ್ಟೆಮ್ ಮಾಡಿಫಿಕೇಶನ್ ಯಾವುದು ಎಕ್ಸಾಂಪಲ್ ಅಂದ್ರೆ ಪೊಟ್ಯಾಟೊ. ಇನ್ನೊಂದು ಯಾವುದು ರೂಟೇ ಈ ತರ ಫಾರ್ಮೇಶನ್ ಆಗಿರುತ್ತೆ, ಅದು ಯಾವುದು ಎಕ್ಸಾಂಪಲ್ ಅಂದ್ರೆ ದಟ್ ಈಸ್ ಸ್ವೀಟ್ ಪೊಟ್ಯಾಟೊ. ಸೊ ಸ್ವೀಟ್ ಪೊಟ್ಯಾಟೊ ಈಸ್ ಮಾಡಿಫಿಕೇಶನ್ ಆಫ್ ರೂಟ್, ಬಟ್ ಪೊಟ್ಯಾಟೊ ಈಸ್ ಮಾಡಿಫಿಕೇಶನ್ ಆಫ್ ವಾಟ್ ಮಕ್ಕಳೇ? ಸ್ಟೆಮ್. ಸೊ ಒರಿಜಿನ್ ಏನಾಗ್ಬಿಡ್ತು? ಡಿಫ್ರೆಂಟ್ ಇದೆ, ಒಂದು ಸ್ಟೆಮ್ ಇದೆ, ಒಂದು ರೂಟ್ ಇದೆ, ಬಟ್ ಅದರ ಫಂಕ್ಷನ್ ಏನು? ಸೇಮ್. ಏನು? ಇಟ್ ವಿಲ್ ಸ್ಟೋರ್ ಫುಡ್ ಯೂಶಲಿ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಸೊ ಅಲ್ಲಿ ನೀವೇನಂತ ಬರ್ಕೊಂತೀರಾ? ಸ್ಟೋರೇಜ್ ಆಫ್ ಫುಡ್ ಇಸ್ ದ ಸೇಮ್ ಫಂಕ್ಷನ್, ಸ್ಟೋರೇಜ್ ಆಫ್ ಫುಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಎರಡೂ ಕೂಡ ಫುಡ್ ಸ್ಟೋರ್ ಮಾಡ್ಕೊಳ್ಳುತ್ತೆ, ಬಟ್ ಅದರ ಆರಿಜಿನ್ ಡಿಫ್ರೆಂಟ್ ಇದೆ. ಸೊ ದಟ್ಸ್ ವೈ ಇಟ್ ಈಸ್ ಎಕ್ಸಾಂಪಲ್ ಆಫ್ ಅನಾಲಜಿ, ದಟ್ ಈಸ್ ಕನ್ವರ್ಜೆಂಟ್ ಎವಲ್ಯೂಷನ್. In the same line of argument, similarities in proteins and genes performing a given function among diverse organisms give clues to common ancestry. ಏನಂತ ಹೇಳ್ತಾ ಇದ್ರೆ, ಇಷ್ಟೊತ್ತು ನಾವು ಅನಾಟಮಿ ಮತ್ತು ಮಾರ್ಫಾಲಜಿ ಬಗ್ಗೆ ತಿಳ್ಕೊಂಡ್ವಿ, ಎಂಬ್ರಾಲಜಿ ಬಗ್ಗೆ ತಿಳ್ಕೊಂಡ್ವಿ, ಪೇಲಿಯಾನ್ಟಾಲಜಿ ಬಗ್ಗೆ ತಿಳ್ಕೊಂಡ್ವಿ. ಈಗ ಅದೇ ರೀತಿ ಬಯೋಕೆಮಿಕಲ್ ಸ್ಟ್ರಕ್ಚರ್ ಕೂಡ. ಸೊ ಅದ್ರಲ್ಲೂ ಕೂಡ ಸೇಮ್ ಆರ್ಗ್ಯುಮೆಂಟ್ ಅಲ್ಲೇ ತಗೊಂಡಾಗ ಏನಾಗುತ್ತೆ? ಸೇಮ್ ಆನ್ಸೆಸ್ಟ್ರಿ ಇರುತ್ತೆ ಅನ್ನೋದಕ್ಕೆ ಒಂದು ಕಾರಣ ಇದೆ, ಒಂದು ಪ್ರೂಫ್ ಇದೆ. ಯಾಕೆ? ಹೆಂಗ್ ಬಂತು ಅಂತಂದ್ರೆ, ಸಪೋಸ್ ಈಗ ಒಂದು ಆರ್ಗಾನಿಸಮ್ ಅಲ್ಲಿ ಏನ್ ತಗೊಳ್ಳೋಣ ಎಕ್ಸಾಂಪಲ್? ಓಕೆ, ಡೈಜೆಷನ್ಗೆ ಬೇಕಾಗಿರುವಂತ ಒಂದು ಹಾರ್ಮೋನ್ ನ ಕಂಟ್ರೋಲ್ ಮಾಡುವಂತ ಒಂದು ಜೀನ್ ಇದೆ. ಓಕೆ, ಆ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ ಹ್ಯೂಮನ್ಸ್ ಅಲ್ಲಿ. ಅದೇ ಸೇಮ್ ಜೀನ್ ಓಕೆ ಫಿಶ್ ಅಲ್ಲಿ ಇದೆ, ಅಲ್ಲೂ ಕೂಡ ಡೈಜೆಷನ್ ಗೆ ಹೆಲ್ಪ್ ಮಾಡುವಂತ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತು. ಅದೇ ಸೇಮ್ ಜೀನ್ ಯಾವ್ದ್ರಲ್ಲಿ ಇದೆ ಅಂತ ಅಂದ್ರೆ ಬರ್ಡ್ಸ್ ಅಲ್ಲಿ ಇದೆ. ದಟ್ ಈಸ್ ಪ್ರೊಡ್ಯೂಸಿಂಗ್ ಒನ್ ಕೈಂಡ್ ಆಫ್ ಹಾರ್ಮೋನ್. ದಟ್ ಹಾರ್ಮೋನ್ ಈಸ್ ಹೆಲ್ಪಿಂಗ್ ಫಾರ್ ಡೈಜೆಷನ್ ಪ್ರಾಸೆಸ್. ಓಕೆ, ಸೊ ಈಗ ಏನಂತ ಅರ್ಥ ಆಯ್ತು? ಆಲ್ ದೀಸ್ ಹ್ಯಾವಿಂಗ್ ಸೇಮ್ ಕಾಮನ್ ಆನ್ಸೆಸ್ಟರ್, ಯಾಕಂದ್ರೆ ಸೇಮ್ ಟೈಪ್ ಆಫ್ ಜೀನ್ಸ್ ಇದೆ ಅಲ್ಲ. ಸೊ ದಟ್ ಬಯೋಕೆಮಿಕಲ್ ನೇಚರ್ ಏನಿದೆ ಎಲ್ಲ ಆರ್ಗನಿಸಮ್ಸ್ ಅಲ್ಲಿ ಸೇಮ್ ಇದೆ. ಸೊ ಹಂಗಾಗಿ ಅದನ್ನ ಹೇಳ್ತಾ ಇದ್ರು. ದೀಸ್ ಬಯೋಕೆಮಿಕಲ್ ಸಿಮಿಲಾರಿಟೀಸ್ ಪಾಯಿಂಟ್ ಟು ದ ಸೇಮ್ ಶೇರ್ಡ್ ಆನ್ಸೆಸ್ಟ್ರಿ ಆಸ್ ಸ್ಟ್ರಕ್ಚರಲ್ ಸಿಮಿಲಾರಿಟೀಸ್ ಅಮಾಂಗ್ ಡೈವರ್ಸ್ ಆರ್ಗನಿಸಮ್ಸ್. ಹೇಗೆ ಸ್ಟ್ರಕ್ಚರಲ್ ಸಿಮಿಲಾರಿಟೀಸ್ ಅಲ್ಲಿ ನಾವು ಹೆಂಗೆ ಹೇಳಿದ್ವಿ, ಸೇಮ್ ಆನ್ಸೆಸ್ಟ್ರಿ ಇದೆ, ಸೇಮ್ ಒರಿಜಿನ್ ಇದೆ ಅಂತ. ಸೊ ಹಂಗೇನು ಕೂಡ ಬಯೋಕೆಮಿಕಲ್ ನೇಚರ್ ನೋಡ್ಬಿಟ್ಟು ನಾವೇನಂತ ಹೇಳ್ಬೋದು? ಸೇಮ್ ಆನ್ಸೆಸ್ಟ್ರಿ ಇದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್, man has bred selected plants and animals for agriculture, horticulture, sport or security. ಮನುಷ್ಯರು ಏನ್ ಮಾಡಿದ್ದಾರೆ? ತಮ್ಮ ಅವಶ್ಯಕತೆಗೆ ಬೇಕಂತೆ, ತಮ್ಮ ನೀಡ್ಸ್ ಗೆ ಬೇಕಂತೆ ಆರ್ಗಾನಿಸಮ್ಸ್ ನ ಏನ್ ಮಾಡ್ಬಿಟ್ಟಿದ್ದಾರೆ? ಬ್ರೀಡ್ ಮಾಡಿರೋದು. ನಾವು ಏನ್ ಮಾಡಿದೀವಿ? ತೋಟಗಾರಿಕೆಗೆ ಬೇಕಾಗಕ್ಕೆ ಕೆಲವೊಂದು ಪ್ಲಾಂಟ್ಸ್ ನ, ಅಥವಾ ಕೃಷಿಗೆ ಬೇಕಾಗಿರುವಂತ ಕೆಲವೊಂದು ಪ್ಲಾಂಟ್ಸ್, ಅಥವಾ ಸ್ಪೋರ್ಟ್ಸ್ ಗೆ ಬೇಕು, ಅಥವಾ ಏನೋ ಒಂದು ನಮ್ಮ ಸೆಕ್ಯೂರಿಟಿಗೆ ಬೇಕು ಅಂತಂದೇಳಿ ಆರ್ಗಾನಿಸಮ್ಸ್ ನ, ಒಂದೇ ಸ್ಪೀಶೀಸ್ ಅಲ್ಲಿ ಇರುವಂತ ಬೇರೆ ಬೇರೆ ಆರ್ಗಾನಿಸಮ್ಸ್ ನಾವು ಬ್ರೀಡ್ ಮಾಡಿ ಒಂದು ಹೊಸ ಬ್ರೀಡ್ ನ ಕ್ರಾಸ್ ಮಾಡ್ಬಿಟ್ಟು ಹೊಸ ಬ್ರೀಡ್ ನ ಪ್ರೊಡ್ಯೂಸ್ ಮಾಡಿದೆ. ನಿಮಗೆ ಗೊತ್ತಿರೋ ಹಾಗೆ ಇದು ಯಾವುದು? ಹೆಣ್ಣು ಕಾಕ್ ಮತ್ತೆ ಕೌ, ಇದ್ರಲ್ಲೆಲ್ಲ ಏನ್ ನಾವು ನೋಡ್ತಿರೋದು, ಈಗ ಜಾಸ್ತಿ ಮಿಲ್ಕ್ ಪ್ರೊಡ್ಯೂಸ್ ಮಾಡುವಂತ ಕೌ ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ? ಬೇರೆ ಏರಿಯಾದಲ್ಲಿ ಇರುವಂತಹದ್ದು ಒಂದು ಸ್ಪೀಶೀಸ್ ಆಫ್ ಕೌ, ಇನ್ನೊಂದು ಏರಿಯಾದಲ್ಲಿ ಇರುವಂತದ್ದು ಒಂದು ಸ್ಪೀಶೀಸ್ ಆಫ್ ಕೌನ ತಗೊಂಡ್ ಬಂದ್ಬಿಟ್ಟು ಏನ್ ಮಾಡ್ತಾರೆ? ಕ್ರಾಸ್ ಮಾಡ್ತಾರೆ. ಅವಾಗ ಹೊಸ ಸ್ಪೀಶೀಸ್ ಪ್ರೊಡ್ಯೂಸ್ ಆಗುತ್ತೆ. ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಮಿಲ್ಕ್ ಪ್ರೊಡ್ಯೂಸ್ ಮಾಡುವಂತ ಕ್ಯಾರೆಕ್ಟರ್ ಇರುತ್ತೆ. ಸೊ ಈ ರೀತಿ ಏನ್ ಮಾಡಿರೋದು ಹ್ಯೂಮನ್ಸ್ ನಮ್ಮ ನೀಡ್ಗೋಸ್ಕರ, ಬೇರೆ ಬೇರೆ ಆಕ್ಟಿವಿಟೀಸ್ ಗೆ ಬೇಕು ಅಂತಂದ್ರೆ ನಮ್ಮ ನೀಡ್ಗೋಸ್ಕರ ಏನ್ ಮಾಡಿರೋದು? ಇಂಟರ್ಬ್ರಿಡ್ ಮಾಡಿರೋದು. ಸೊ ಮ್ಯಾನ್ ಹ್ಯಾಸ್ ಡೊಮೆಸ್ಟಿಕೇಟೆಡ್, ಏನ್ ಮಾಡಿರೋದು? ನಾವು ಡೊಮೆಸ್ಟಿಕೇಶನ್ ಮಾಡ್ಕೊಂಡಿದ್ವಿ ಮೆನಿ ವೈಲ್ಡ್ ಅನಿಮಲ್ಸ್. ಕಾಡಲ್ಲಿ ಇರುವಂತ ಅನಿಮಲ್ಸ್, ಅದರಲ್ಲಿ ಜಾಸ್ತಿ ಶಕ್ತಿ ಇತ್ತು, ಜಾಸ್ತಿ ಪೊಟೆನ್ಶಿಯಲ್ ಇತ್ತು ಅಂತಂದ್ರೆ ಅದರ ಒಂದು ಸ್ಪೀಶೀಸ್ ತಗೊಂಡು, ಮತ್ತೆ ಇಲ್ಲಿ ಯೂಶಲಿ ಇರುವಂತದ್ದು ಒಂದು ನಾಡಲ್ಲಿ ಇರುವಂತದ್ದು ಒಂದು ಸ್ಪೀಶೀಸ್, ಕಾಡಲ್ಲಿ ಇರುವಂತದ್ದು ಒಂದು ಸ್ಪೀಶೀಸ್ ನ ಸೇಮ್ ಸ್ಪೀಶೀಸ್ ಅಲ್ಲಿ ಇರುವಂತ ಎರಡು ಆರ್ಗಾನಿಸಮ್ಸ್ ನ ತಗೊಂಡ್ಬಿಟ್ಟು ಏನ್ ಮಾಡಿರೋದು? ಕ್ರಾಸ್ ಮಾಡಿ ಹೊಸ ಆರ್ಗಾನಿಸಮ್ಸ್ ನ ಸೃಷ್ಟಿ ಮಾಡಿದ್ದಾರೆ ಮನುಷ್ಯರು. ಅನಿಮಲ್ಸ್ ಅಂಡ್ ಕ್ರಾಪ್ಸ್, ವೈಲ್ಡ್ ಅನಿಮಲ್ಸ್ ಮತ್ತೆ ಕ್ರಾಪ್ಸ್, ಪ್ಲಾಂಟ್ಸ್ ಅಲ್ಲೂ ಅಷ್ಟೇ. ಸೊ ಇದೇ ರೀತಿ ಮಾಡಿರೋದು. ದಿಸ್ ಇಂಟೆನ್ಸಿವ್ ಬ್ರೀಡಿಂಗ್ ಪ್ರೋಗ್ರಾಮ್ ಹ್ಯಾಸ್ ಕ್ರಿಯೇಟೆಡ್ ಬ್ರೀಡ್ಸ್ ದಟ್ ಡಿಫರ್ ಫ್ರಮ್ ಅದರ್ ಬ್ರೀಡ್ಸ್. ಸೊ ಈಗ ಇಂಥ ಬ್ರೀಡ್ಸ್ ಇದೆಲ್ಲ ಆಕ್ಚುಲ್ ಆಗಿ ಇರುವಂತ ಬ್ರೀಡ್ಸ್ ಗೆ ತುಂಬಾ ಡಿಫ್ರೆಂಟ್ ಇದೆ. ಓಕೆ, ಇನ್ನು ಎಕ್ಸಾಂಪಲ್ ಡಾಗ್ಸ್ ತಗೊಂಡ್ರೆ ಅಂತ ಹೇಳ್ತಾರೆ. ಸೊ ಡಾಗ್ಸ್ ಅಲ್ಲಿನೂ ಅಷ್ಟೇ ಇತ್ತೀಚೆಗೆ ಎಷ್ಟೊಂದು ಹೊಸ ಬ್ರೀಡ್ಸ್ ಬಂದ್ಬಿಟ್ಟಿದೆ ಅಂತಂದ್ರೆ, ಬಟ್ ಆಕ್ಚುಲ್ ಆಗಿ ಹೇಗಿತ್ತು ಅದಕ್ಕಿಂತ ಇವಾಗಿರುವಂತ ಬ್ರೀಡ್ಸ್ ತುಂಬಾ ಡಿಫ್ರೆಂಟ್ ಅನ್ಸುತ್ತೆ. ಓಕೆ, ಬಟ್ ಸ್ಟಿಲ್ ಆರ್ ಆಫ್ ದ ಸೇಮ್ ಗ್ರೂಪ್. ಬಟ್ ಅದೊಂದು ಸೇಮ್ ಗ್ರೂಪ್ ತಾನೆ. ಅದು ನಾಯಿ ಅಂತೂ ನಾಯಿನೇ, ಅದ್ರಲ್ಲೇನು ನಾವು ಡಿಫ್ರೆಂಟ್ ಬ್ರೀಡ್ಸ್ ನೋಡ್ತೀವಿ, ಬಟ್ ಆಕ್ಚುಲ್ ಆಗಿ ಅದೇನದು ನಾಯಿನೇ ಅಲ್ವಾ? ಹಂಗಂತ ಹೇಳಿ ನಾಯಿನ ಮಂಗ ಮಾಡ್ತೀವ ನಾವು? ಇಲ್ಲ ತಾನೆ. ಸೊ ಇಟ್ ಈಸ್ ಆರ್ಗ್ಯೂಡ್ ದಟ್ if within hundreds of years man could create new breeds
ಕುಡ್ ನಾಟ್ ನೇಚರ್ ಹ್ಯಾವ್ ಡನ್ ದ ಸೇಮ್ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನಂತ ಬರ್ಕೊಂತೀರಾ, ಎಸ್ ಏನಂತ, ಈಗ ನಾವು ಎವಾಲ್ವ್ ಆಗಿ ಸ್ವಲ್ಪ ವರ್ಷಗಳಾಯ್ತು. ಓಕೆ, ಸೊ ನಾವು ಈ ಭೂಮಿ ಮೇಲೆ ಬಂದ್ಮೇಲೆ ಏನು ಇಷ್ಟೊಂದು ಟೈಪ್ಸ್ ಆಫ್ ಬ್ರೀಡ್ಸ್ ನಾವು ಏನ್ ಮಾಡ್ಬಿಟ್ಟಿದ್ವಿ, ಸೃಷ್ಟಿ ಮಾಡಿದ್ವಿ. ಹಂಗಂತ ನೇಚರ್ ಮಾಡಿರಲ್ವಾ? ಅಷ್ಟೊಂದು ವರ್ಷಗಳಿಂದ ಇರುವಂತ ಈ ಭೂಮಿ ಇದು ಮಾಡಿರಲ್ವಾ? ತಮಿಗೆ ಅಂದ್ರೆ ಈ ಎನ್ವಿರಾನ್ಮೆಂಟ್ ಗೆ ಹೇಗೆ ಬೇಕು ಅಂತ ಆರ್ಗಾನಿಸಮ್ಸ್ ನ ಮಾತ್ರ ಉಳಿಸ್ಕೊಂಡು ಹೊಸ ಆರ್ಗಾನಿಸಮ್ಸ್ ನ ಸೃಷ್ಟಿ ಮಾಡ್ಬಿಟ್ಟು ಹಳೆ ಆರ್ಗಾನಿಸಮ್ಸ್ ನ ಎಲಿಮಿನೇಟ್ ಮಾಡೋದಿಲ್ವಾ? ಸೊ ಎಸ್, ಇಟ್ ಹ್ಯಾಸ್ ಡನ್ ಆಲ್ ದೀಸ್ ಚೇಂಜಸ್. ಅದನ್ನೇ ನಾವೇನಂತ ಹೇಳ್ತಾ ಇದೀವಿ, ಎವಲ್ಯೂಷನ್ ಅಂತ ಹೇಳ್ತಾ ಇರೋದು. ಮ್ಯಾನ್ ಮಾಡಿದ್ದು ಆರ್ಟಿಫಿಷಿಯಲ್. ಓಕೆ, ಸೊ ಅದೇ ನೇಚರ್ ಮಾಡಿದ್ರೆ ದಟ್ ಈಸ್ ಎವಲ್ಯೂಷನ್. ಬಟ್ ದಟ್ ಈಸ್ ಸ್ಲೋ ಪ್ರೋಸೆಸ್. ಬರ್ತಾ ಬರ್ತಾ ನ್ಯಾಚುರಲಿ ಆಗುವಂತ ಜೀನ್ಸ್ ಅಲ್ಲಿ ಬದಲಾವಣೆಗಳಾಗಿ ಹೊಸ ಆರ್ಗನಿಸಮ್ ಸೃಷ್ಟಿ ಆಗುತ್ತೆ ಹೊರತು ಇಲ್ಲಿ ಹ್ಯೂಮನ್ಸ್ ಏನ್ ಮಾಡ್ತಾರೆ, ತಮಗೆ ಬೇಕಾಗಿರುವಂತ ನೀಡ್ಸ್ ಗೆ ಪ್ರಕಾರ, ಅದಕ್ಕೆ ಅವಶ್ಯಕತೆ ಇರೋ ತರ ಪ್ರಕಾರ ಏನ್ ಮಾಡ್ತಾರೆ, ಚೇಂಜ್ ನ ಮಾಡ್ತಾರೆ ಆರ್ಗಾನಿಸಮ್ಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. Another interesting observation supporting evolution by natural selection comes from England. ನ್ಯಾಚುರಲ್ ಸೆಲೆಕ್ಷನ್ ಅಂತ ನಾವು ಪಾರ್ಟ್ 1 ಅಲ್ಲಿ ತಿಳ್ಕೊಂಡ್ವಿ. ಏನು, ನೇಚರ್ ಸೆಲೆಕ್ಟ್ ಮಾಡುತ್ತೆ ಆರ್ಗಾನಿಸಮ್ಸ್ ನ ಬೇಸ್ಡ್ ಆನ್ ದ ಫಿಟ್ನೆಸ್, ರಿಪ್ರೊಡಕ್ಟಿವ್ ಫಿಟ್ನೆಸ್. ಯಾವುದು ಆರ್ಗಾನಿಸಮ್ ಚೆನ್ನಾಗಿ ರಿಪ್ರೊಡ್ಯೂಸ್ ಮಾಡುತ್ತೆ, ಯಾವುದು ಆರ್ಗಾನಿಸಮ್ ಇರೋಂತ ಹ್ಯಾಬಿಟಾಟಿಗೆ ಹೊಂದ್ಕೊಂಡು ಇರುತ್ತೆ ಅಂತ ಆರ್ಗಾನಿಸಮ್ಸ್ ನೇಚರ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಯಾವುದು ವೀಕ್ ಇದೆ ಅದು ಅದಾಗದೆ ನೇಚರ್ ಇಂದ ಎಲಿಮಿನೇಟ್ ಆಗುತ್ತೆ. ಸೊ ಈ ರೀತಿ ಒಂದು ಎಕ್ಸಾಂಪಲ್ ಇಂಗ್ಲೆಂಡ್ ಅಲ್ಲಿ ಆಗಿತ್ತು. ನ್ಯಾಚುರಲ್ ಸೆಲೆಕ್ಷನ್ ಗೆ ಒಂದು ಎಕ್ಸಾಂಪಲ್ ಕಣ್ಣಾರೆ ನೋಡಿದರೆ ಸೈಂಟಿಸ್ಟ್. ಓಕೆ, ಅದನ್ನ ಅಬ್ಸರ್ವ್ ಮಾಡಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಇನ್ ಅ ಕಲೆಕ್ಷನ್ ಆಫ್ ಮಾತ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ಚಿಟ್ಟೆ ತರ ಇರುತ್ತೆ ಬಟ್ ಕಲರ್ಲೆಸ್ ಇರುತ್ತೆ, ವುಡ್ ಕಲರ್ ಚಿಕ್ಕದಿರುತ್ತೆ. ಓಕೆ, ಸೊ ಅದನ್ನ ಮಾತ್ ಅಂತ ಕರಿತೀವಿ. ಮೇಡ್ ಇನ್ 1850s, ದಟ್ ಈಸ್ ಬಿಫೋರ್ ಇಂಡಸ್ಟ್ರಿಯಲೈಸೇಷನ್ ಸೆಟ್ ಇನ್. ಏನಂತ ಅಂದ್ರೆ ಇಂಡಸ್ಟ್ರಿಯಲೈಸೇಷನ್ ಅಂತಂದ್ರೆ ಏನು, ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳು ಎಲ್ಲವೂ ಸೆಟ್ ಆಗಕ್ಕಿಂತ ಮುಂಚೆ ಒಂದು ಊರಲ್ಲಿ, ಅಲ್ಲಿ ಯಾವ್ದು ಫ್ಯಾಕ್ಟ್ರಿ ಇಲ್ಲ, ಕಾರ್ಖಾನೆ ಇಲ್ಲ, ಏನಿತ್ತು, ಸುಮ್ನೆ ಒಂದು ಹಳ್ಳಿ ಇತ್ತಪ್ಪ. ಓಕೆ, ಸೊ ಆ ಹಳ್ಳಿಯಲ್ಲಿ ಏನು ತುಂಬಾ ಗಿಡಗಳು, ಮರಗಳು, ಚೆನ್ನಾಗಿ ಎಲ್ಲ ಸಮೃದ್ಧಿಯಾಗಿ ಇತ್ತು ಆ ಹಳ್ಳಿ. ಓಕೆ, ಸೊ ಅವಾಗ ಏನ್ ಮಾಡಿದ್ರು, ಕೆಲವೊಂದು ಮಾತ್ಸ್ ನ ಅಬ್ಸರ್ವ್ ಮಾಡಿದ್ರು ಜನಗಳು. ಓಕೆ, ಅಥವಾ ಸೈಂಟಿಸ್ಟ್ ಅಂತಾನೆ ತಿಳ್ಕೊಳ್ಳಿ. ಆ ಮಾತ್ ಯಾವ ರೀತಿ ಇತ್ತು ಅಂತಂದ್ರೆ ವೈಟ್ ಕಲರ್ ಇತ್ತು, ಒಂಥರ ಕ್ರೀಮ್ ಕಲರ್ ಇತ್ತು. ಓಕೆ, ಸೊ ಈ ಮಾತ್ ಯಾವ ರೀತಿ ಇತ್ತು, ಕ್ರೀಮ್ ಕಲರ್ ಇತ್ತು. ಇದು ಯಾವ್ದ್ರ ಮೇಲೆ ಇರ್ತಾ ಇತ್ತು ಅಂತಂದ್ರೆ ಒಂದು ಮರದ ಮೇಲೆ ಕೂರ್ತಾ ಇತ್ತು. ಆ ಮರದ ಮೇಲೆ ಏನಿತ್ತು ಅಂತಂದ್ರೆ ವೈಟ್ ಕಲರ್ ಲೈಕನ್ಸ್ ಬೆಳೀತಿತ್ತು. ಲೈಕನ್ಸ್ ಅಂತ ಅಂದ್ರೆ ನಿಮಗೆ ಗೊತ್ತಿದೆ. ಓಕೆ, ಸೊ ಇದೆಲ್ಲ ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಎಲ್ಲಿ ಪೊಲ್ಯೂಷನ್ ಇರೋದಿಲ್ಲ ಅದ್ರ ಮೇಲೆ ಈ ಲೈಕನ್ಸ್ ಗಳು ಕಲ್ಲು ಹೂವು ಅಂತ ಕರಿತೀವಿ. ಓಕೆ, ಸೊ ಮಸಾಲೆ ಐಟಮ್ಸ್ ಅಲ್ಲಿ ಎಲ್ಲ ಯೂಸ್ ಮಾಡ್ತಾರೆ, ನಿಮಗೆ ಗೊತ್ತಿದೆ. ಸೊ ಕಲ್ಲು ಹೂವು ಅಂತ ಹೇಳ್ತಾರೆ. ಸೊ ಅಂತದ್ದು ಮರದ ಮೇಲೆ ಬೆಳೆದಿರುತ್ತೆ. ಸೊ ಹೇಗೆ ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ ಅಂತಂದ್ರೆ ಮರ ಫುಲ್ಲು ವೈಟ್ ಕಲರ್ ಕಾಣಿಸ್ತಾ ಇರುತ್ತೆ. ಯಾಕೆ ಅಂದ್ರೆ ಈ ಕಲ್ಲುವಿನ ಕಲರ್ ಏನಿರುತ್ತೆ ಅಂದ್ರೆ ಆಕ್ಚುಲ್ ಆಗಿ ವೈಟ್ ಇರುತ್ತೆ. ಓಕೆ, ಸೊ ವೈಟ್ ಕ್ರೀಮ್ ತರ ಇರುತ್ತೆ. ಸೊ ಅದ್ರ ಮೇಲೆನೆ ಏನಾಗುತ್ತೆ ಅಂತಂದ್ರೆ ಈ ಮಾತ್ ಕೂಡ ಕುತ್ಕೊಳ್ಳುತ್ತೆ. ಅವಾಗ ಬೇರೆ ಪಕ್ಷಿ ಏನಾದ್ರೂ ಬಂದು ಅಥವಾ ಬೇರೆ ಯಾವ್ದೋ ಹಾವು ಅಥವಾ ಏನೋ ಒಂದು ಆರ್ಗಾನಿಸಮ್ ಬಂದು ಈ ಮಾತ್ ನ ತಿನ್ನಕ್ಕೆ ಆಗೋದಿಲ್ಲ. ಯಾಕೆ ಆಗಲ್ಲ ಅಂತಂದ್ರೆ ಸೇಮ್ ಕಲರ್ ಇರುತ್ತಲ್ಲ. ಸೊ ಅದಕ್ಕೆ ಪ್ರಿಡೇಟರ್ಗೆ ಗೊತ್ತಾಗಲ್ಲ ಇದೇ ಪ್ರೇ ಅಂತ ಅಂದ್ರೆ ಯಾವ್ದು ಇದು ಯಾವ್ದು ಮಾತ್. ಪ್ರಿಡೇಟರ್ ಅಂತಂದ್ರೆ ಯಾವ್ದು ತಿನ್ನಕ್ ಬರುತ್ತಲ್ಲ ಅದು. ಸೊ ಆ ಪ್ರಿಡೇಟರಿಗೆ ಇದು ಮಾತ್ ಇಲ್ಲಿದೆ ಅಂತ ಗೊತ್ತಾಗಲ್ಲ. ಏನ್ ಮಾಡಬಿಡುತ್ತೆ, ಕಾಮೋಫ್ಲೇಜ್ ಮಾಡುತ್ತೆ. ಬ್ಯಾಕ್ ಗ್ರೌಂಡ್ ಹೆಂಗಿದೆ ಅದೇ ತರ ಅದ್ರ ಕಲರ್ ಕೂಡ ಇರುತ್ತೆ. ಸೊ ಹಂಗಾಗಿ ಆ ಮರದ ಮೇಲೆ ಆ ಮಾತ್ ಇರೋದು ಬೇರೆ ಆರ್ಗಾನಿಸಮ್ಸ್ ಗೆ ಗೊತ್ತಾಗೋದಿಲ್ಲ. ಕಾಮೋಫ್ಲೇಜ್ ಆಗೋದ್ರಿಂದ ಏನಾಗುತ್ತೆ, ಅದು ಬಚಾವಾಗುತ್ತೆ. ಓಕೆ, ಸೊ ಈ ವೈಟ್ ಕಲರ್ ಇರುವಂತ ಮಾತ್, ಕ್ರೀಮ್ ವೈಟ್ ಕಲರ್ ಇರುವಂತ ಮಾತ್ ಜಾಸ್ತಿ ಇತ್ತು ವೆನ್ ಕಂಪೇರ್ ಟು ಡಾರ್ಕ್ ಕಲರ್. ಇನ್ನೊಂದು ಕಲರ್ ಮಾತ್ ಇರುತ್ತೆ, ಅದು ಸ್ವಲ್ಪ ಡಾರ್ಕ್ ಇರುತ್ತೆ. ಸೊ ಅದು ಕಡಿಮೆ ಇತ್ತು. ಯಾಕೆ ಅಂದ್ರೆ ಗೊತ್ತಲ್ಲ, ಸೊ ಅದು ಮರದ ಮೇಲೆ ಕುತ್ಕೊಂಡ್ರೆ ಪ್ರಿಡೇಟರ್ಗೆ ಕಾಣಿಸ್ಬಿಡುತ್ತೆ. ಸೊ ಹಂಗಾಗಿ ಪ್ರಿಡೇಟರ್ ಏನ್ ಮಾಡುತ್ತೆ, ಆ ಮಾತ್ ನ ತಿಂದ್ಬಿಡುತ್ತೆ. ಓಕೆ, ಸೊ ಇಂಥದ್ದು ಜಾಸ್ತಿ ಇತ್ತು, ಇದು ಆರಾಮಾಗಿ ಬಚಾವಾಗ್ತಾ ಇತ್ತು. ಸೊ ಇದಕ್ಕೆ ಯಾವ್ದು ತಿಂತಾ ಇರ್ಲಿಲ್ಲ. ಸೊ ಹಂಗಾಗಿ ಇದರ ನಂಬರ್ ಜಾಸ್ತಿ ಇತ್ತು. ಓಕೆ, ಸೊ ಆಮೇಲೆ 1920 ಆದ್ಮೇಲಿಂದ ಏನಾಯ್ತು ಅಂದ್ರೆ ಇಂಡಸ್ಟ್ರೀಸ್ ಎಲ್ಲ ಸೆಟ್ ಆಯ್ತು ಆ ಊರಲ್ಲಿ. ಬರ್ತಾ ಕಾರ್ಖಾನೆಗಳು, ಇಂಡಸ್ಟ್ರಿಗಳು ಎಲ್ಲ ಕಟ್ತಾ ಬಂದ್ರು. ಸೊ ಅದರಿಂದ ಏನಾಯ್ತು ಅಂತಂದ್ರೆ ಪೊಲ್ಯೂಷನ್ ಆಯ್ತು. ಪೊಲ್ಯೂಷನ್ ಆದ್ರೆ ಏನಾಗ್ಬಿಡುತ್ತೆ, ಈ ಮರದ ಮೇಲೆ ಲೈಕನ್ಸ್ ಬೆಳೆಯಲ್ಲ. ಲೈಕನ್ಸ್ ಯಾವಾಗ ಬೆಳೆಯುತ್ತೆ, ಪೊಲ್ಯೂಷನ್ ಇಲ್ಲದೆ ಇರೋ ಜಾಗದಲ್ಲಿ ಮಾತ್ರ ಲೈಕನ್ಸ್ ಬೆಳೆಯುತ್ತೆ. ಸೊ ಈಗ ಇಲ್ಲಿ ಲೈಕನ್ಸ್ ಇಲ್ಲ. ಓಕೆ, ಸೊ ಹಂಗಾಗಿ ಕಾರ್ಖಾನೆಯಿಂದ ಮತ್ತೆ ಅಲ್ಲಿಂದ ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್ ಇಂದ ಬರುವಂತ ಏನು ಬ್ಲಾಕ್ ಹೊಗೆ ಎಲ್ಲ ಇರುತ್ತಲ್ಲ ಮರದ ಮೇಲೆ ಕುತ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಮರ ಫುಲ್ ಬ್ಲಾಕ್ ಕಾಣ್ತಾ ಇದೆ.
ಓಕೆ. ಸೊ ಅದ್ರ ಮೇಲೆ ಲೈಕನ್ಸ್ ಕೂಡ ಇಲ್ಲ, ಯಾವುದು ವೈಟ್ ಕಲರ್ ಇರುವಂತ ಲೈಕನ್ಸ್ ಕೂಡ ಇಲ್ಲ. ಸೊ ಹಂಗಾಗಿ ಈ ವೈಟ್ ಲೈಕನ್ಸ್ ಏನಾದ್ರು ಮರದ ಮೇಲೆ ಕುತ್ಕೊಂಡ ತಕ್ಷಣ ಪ್ರಿಡೇಟರಿಗೆ ಗೊತ್ತಾಗ್ಬಿಡ್ತಿತ್ತು. ಸೊ ಪ್ರಿಡೇಟರ್ ಏನ್ ಮಾಡ್ತು, ತಿಂತಾ ಬಂತು. ಸೊ ಹಂಗಾಗಿ ವೈಟ್ ಇರುವಂತಹ ಮಾತ್ ಇನ್ನ ನಂಬರ್ ಏನಾಯ್ತು, ಕಡಿಮೆ ಆಯ್ತು ವೆನ್ ಕಂಪೇರ್ ಟು ಡಾರ್ಕ್ ಕಲರ್ಡ್ ಮಾತ್. ಈಗ ಡಾರ್ಕ್ ಕಲರ್ಡ್ ಮಾತ್ ಗೆ ಅಡ್ವಾಂಟೇಜ್, ಸೇಮ್ ಕಲರ್ ಇದೆ, ಕಾಮೋಫ್ಲೇಜ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಪ್ರಿಡೇಟರ್ ಆ ಡಾರ್ಕ್ ಕಲರ್ ಇರುವಂತಹ ಮಾತ್ ನ ತಿನ್ನೋದಿಲ್ಲ, ಲೈಟ್ ಕಲರ್ ಇರುವಂತಹ ಮಾತ್ ನ ತಿನ್ನುತ್ತೆ. ಯಾಕೆ, ಬ್ಯಾಕ್ ಗ್ರೌಂಡ್ ಡಾರ್ಕ್ ಇದೆ, ಆ ಡಾರ್ಕ್ ಬ್ಯಾಕ್ ಗ್ರೌಂಡ್ ಮೇಲೆ ವೈಟ್ ಕಲರ್ ಮಾತ್ ಕುತ್ಕೊಂಡಿದ ತಕ್ಷಣ ಪ್ರಿಡೇಟರ್ ಗೆ ಗೊತ್ತಾಗ್ಬಿಡುತ್ತೆ, ಅದು ಬಟ್ ಅಂತ ಹೋಗಿ ತಿಂದ್ಬಿಡುತ್ತೆ. ಇದೇ ಸ್ಟೋರಿ ಅದನ್ನ ಹೇಳ್ತಾ ಇದ್ದಾರೆ. ಸೊ ಏನಂತ ಹೇಳ್ತಾ ಇದ್ರೆ, ಇನ್ ದ ಕಲೆಕ್ಷನ್ ಕ್ಯಾರಿಡ್ ಔಟ್ ಫ್ರಮ್ ದ ಸೇಮ್ ಏರಿಯಾ ಬಟ್ ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್, ಸೇಮ್ ಏರಿಯಾದಲ್ಲೇನೆ ಇಂಡಸ್ಟ್ರಿ ಡೆವಲಪ್ ಆದ್ಮೇಲೆ ಮತ್ತೆ ಅಬ್ಸರ್ವೇಷನ್ ಮಾಡಿದ್ರು. ಯಾವಾಗ, ದಟ್ ಈಸ್ ಇನ್ 1920, ದೇರ್ ವರ್ ಮೋರ್ ಡಾರ್ಕ್ ವಿಂಗ್ಡ್ ಮಾತ್ಸ್ ಇನ್ ದ ಸೇಮ್ ಏರಿಯಾ, ದಟ್ ಈಸ್ ದ ಪ್ರೊಪೋರ್ಷನ್ ವಾಸ್ ರಿವರ್ಸ್ಡ್, ಉಲ್ಟಾ ಆಗ್ಬಿಟ್ಟು ಡಾರ್ಕ್ ಕಲರ್ ಇರೋದು ಇವಾಗ ಜಾಸ್ತಿ ಕಾಣ್ತಾ ಇದೆ. ಯಾಕಂದ್ರೆ ಅದು ತುಂಬಾ ಬಚಾವ್ ಆಗ್ತಾ ಇದೆ, ಬ್ಯಾಕ್ ಗ್ರೌಂಡ್ ಕೂಡ ಡಾರ್ಕ್ ಇದೆ, ಅದ್ರ ಕಲರ್ ಕೂಡ ಡಾರ್ಕ್ ಇದೆ, ಅದು ಬಚಾವ್ ಆಗ್ತಾ ಇದೆ. ಸೊ ಹಂಗಾಗಿ ಅದ್ರ ನಂಬರ್ ಜಾಸ್ತಿ ಇದೆ, ವೈಟ್ ಕಲರಿನ ನಂಬರ್ ಏನಾಗ್ಬಿಡ್ತು, ಕಡಿಮೆ ಆಯ್ತು. ಅಂದ್ರೆ ಪ್ರೊಪೋರ್ಷನ್ ರಿವರ್ಸ್ ಆಯ್ತು. ಇಂಡಸ್ಟ್ರಿಗಿಂತ ಮುಂಚೆ ವೈಟ್ ಜಾಸ್ತಿ ಇತ್ತು, ಇಂಡಸ್ಟ್ರಿ ಎಲ್ಲ ಬೆಳೆದ್ಮೇಲೆ ವೈಟ್ ಕಲರಿನ ಮಾತ್ಸ್ ಕಡಿಮೆ ಆಯ್ತು. ಇದೇ ಆ ಡಯಾಗ್ರಾಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಸೊ ಇಲ್ಲಿ ಮುಂಚೆ ದಿಸ್ ಇಸ್ ಬಿಫೋರ್ ಅಂಡ್ ದಿಸ್ ಇಸ್ ಆಫ್ಟರ್ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿರೋದು. ಓಕೆನಾ. ನೆಕ್ಸ್ಟ್, ದ ಎಕ್ಸ್ಪ್ಲನೇಷನ್ ಪುಟ್ forth for this observation was that predators will spot a moth against a contrasting background. Predators ಏನ್ ಮಾಡುತ್ತೆ, ಕಾಂಟ್ರಾಸ್ಟಿಂಗ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಆಪೋಸಿಟ್ ಇರುವಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಪಟ್ ಅಂತ ಹೇಳಿ ನೋಡ್ಬಿಡುತ್ತೆ. ಕಾಂಟ್ರಾಸ್ಟಿಂಗ್ ಅಂದ್ರೆ ವೈಟ್ ಅಂಡ್ ಬ್ಲಾಕ್ ಅಂತ. ಓಕೆ. ಸೊ ಡ್ಯೂರಿಂಗ್ ಪೋಸ್ಟ್ ಇಂಡಸ್ಟ್ರಿಯಲೈಸೇಷನ್ ಪೀರಿಯಡ್ ದ ಟ್ರೀ ಟ್ರಂಕ್ಸ್ ಬಿಕಮ್ ಡಾರ್ಕ್ ಡ್ಯೂ ಟು ಇಂಡಸ್ಟ್ರಿಯಲ್ ಸ್ಮೋಕ್ ಅಂಡ್ ಸೂಟ್. ಅದರಿಂದ ಬರುವಂತಹ ಹೊಗೆಯಿಂದ, ಓಕೆ, ಡಸ್ಟ್ ಇಂದ ಏನಾಗ್ಬಿಡ್ತು, ಮರಗಳೆಲ್ಲ, ಟ್ರೀ ಟ್ರಂಕ್ಸ್ ಎಲ್ಲ ಏನಾಯ್ತು, ಡಾರ್ಕ್ ಕಲರ್ ಆಯ್ತು. ಅಂಡರ್ ದಿಸ್ ಕಂಡೀಷನ್ ದ ವೈಟ್ ವಿಂಗ್ಡ್ ಮಾತ್ ಡಿಡ್ ನಾಟ್ ಸರ್ವೈವ್ ಡ್ಯೂ ಟು ಪ್ರಿಡೇಟರ್ಸ್. ಡಾರ್ಕ್ ವಿಂಗ್ಡ್ ಮಾತ್ ಆರ್ ಮೆಲನೈಸ್ಡ್, ಡಾರ್ಕ್ ಕಲರ್ ಗೆ ನಾವೇನಂತ ಹೇಳ್ತೀವಿ, ಮೆಲನೈಸ್ಡ್ ಅಂತ ಹೇಳ್ತೀವಿ. ಮಾತ್ ಸರ್ವೈವ್ಡ್ ಬಿಫೋರ್ ಇಂಡಸ್ಟ್ರಿಯಲೈಸೇಷನ್ ಸೆಟ್ ಇನ್. thick growth of almost white colored lichen covered the trees. ಅದನ್ನ ಹೇಳ್ತಾ ಇರೋದು. In that background the white winged moth survived but the dark colored moth were picked out by the predators. Same ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. Do you know that lichens can be used as industrial pollution indicators? Yes ಅಂತ ಹೇಳಿ. ಯಾಕೆ, ನಾನು ಈಗ ತಾನೇ ನಿಮಗೆ ಆನ್ಸರ್ ಹೇಳಿದ್ದೆ. ಎಲ್ಲಿ ಪೊಲ್ಯೂಷನ್ ಇರುತ್ತೆ ಅಲ್ಲಿ ಲೈಕನ್ಸ್ ಬೆಳೆಯೋದಿಲ್ಲ, ಎಲ್ಲಿ ಪೊಲ್ಯೂಷನ್ ಇಲ್ಲ ಅಲ್ಲಿ ಲೈಕನ್ಸ್ ಬೆಳೆದಿರುತ್ತೆ ಮರದ ಮೇಲೆ. ಸೊ ಹಂಗಾಗಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಎಲ್ಲೆಲ್ಲಿ ಜಾಸ್ತಿ ಲೈಕನ್ಸ್ ಇದೆ ಅದನ್ನ ನಾವು ಲೆಸ್ ಪೊಲ್ಯೂಟೆಡ್ ಏರಿಯಾ ಅಂತ ಹೇಳಿ ಹೇಳ್ಬೋದು. ಸೊ ಹಂಗಾಗಿ ಪೊಲ್ಯೂಷನ್ ನ ಇಂಡಿಕೇಟ್ ಮಾಡುತ್ತೆ ಯಾವುದು, ಲೈಕನ್ಸ್. ದೇ ವಿಲ್ ನಾಟ್ ಗ್ರೋ ಇನ್ ಏರಿಯಾಸ್ ದಟ್ ಆರ್ ಪೊಲ್ಯೂಟೆಡ್, ಗೊತ್ತಾಯ್ತಲ್ಲ. ಹೆನ್ಸ್ moths that were able to camouflage themselves, that is hide in the background, survived. ಇದು ಸರ್ವೈವ್ ಆಯ್ತು, ದಟ್ ಈಸ್ ಫಿಗರ್ ಆಗ್ಲೇ ನಾನು ತೋರಿಸ್ನಲ್ಲ ಅದು. So this understanding is supported by the fact that in areas where industrialization did not occur, example in rural areas, the count of melanic moths was low. Okay, so ಇಲ್ಲಿ ಆಗಿರ್ಲಿಲ್ಲ ಇಂಡಸ್ಟ್ರಿಯಲೈಸೇಷನ್ ರೂರಲ್ ಏರಿಯಾಸ್ ಅಲ್ಲಿ, ಅಲ್ಲಿ ಮೆಲನಿಕ್ ಅಂತ ಅಂದ್ರೆ ಡಾರ್ಕ್ ಕಲರಿನ ಮಾತಿನ ನಂಬರ್ ಕಡಿಮೆ ಇತ್ತು. This showed that in a mixed population, those that can better adapt, ಯಾವುದು ಚೆನ್ನಾಗಿ ಅಡಾಪ್ಟ್ ಆಗುತ್ತೆ ನೇಚರ್ಗೆ, that will survive and increase in population size. ಯಾವುದು ಚೆನ್ನಾಗಿ ಅಡಾಪ್ಟ್ ಆಯ್ತು ಅದರ ನಂಬರ್ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ರಿಮೆಂಬರ್ ದಟ್ ನೋ ವೇರಿಯಂಟ್ ಈಸ್ ಕಂಪ್ಲೀಟ್ಲಿ ವೈಪ್ಡ್ ಔಟ್, ಯಾವುದೂ ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಟೆಂಟ್ ಆಗಿಲ್ಲ. ಹಂಗಂತ ವೈಟ್ ಕಲರ್ ಇರುವಂತ ಮಾತು ಕಂಪ್ಲೀಟ್ ಆಗಿ ಆ ಜಾಗದಿಂದ ಎಕ್ಸ್ಟಿಂಕ್ಟ್ ಆಗಿಲ್ಲ, ಇದಾವೆ ಬಟ್ ಅದರ ನಂಬರ್ ಕಡಿಮೆ ಆಯ್ತು ಅಷ್ಟನ್ನೇ ಹೇಳಿರೋದು ಈ ಪ್ಯಾರಾಗ್ರಾಫ್ ಅಲ್ಲಿ. ಹೋಪ್ ಯು ಗಾಟ್ ದಿಸ್ ಕಂಪ್ಲೀಟ್ಲಿ. Okay, next, similarly, excess use of herbicides, pesticides, etc. has only resulted in selection of resistant varieties in a much lesser time scale. ಏನಾಗ್ಬಿಡ್ತು, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಮಸ್ಕಿಟೋಸ್ ಮುಂಚೆ ಆಲ್ ಔಟ್ ಹಾಕಿದ್ರೆ ಸ್ಟಾರ್ಟಿಂಗ್ ಆಲ್ ಔಟ್ ಯಾವಾಗ ಬಂತಲ್ಲ ಅವಾಗ ಆಲ್ ಔಟ್ ಹಾಕಿದ ತಕ್ಷಣ ಏನಾಗ್ತಿತ್ತು, ಎಲ್ಲ ಸೊಳ್ಳೆಗಳು ಸತ್ತೋಗ್ತಿತ್ತು. ಓಕೆ, ಆಮೇಲೆ ಬರ್ತಾ ಬರ್ತಾ ಏನಾಯ್ತು, ಎಷ್ಟೊತ್ತು ಆಲ್ ಔಟ್ ಹಾಕಿದ್ರು, ಆಲ್ ಔಟ್ ಗೊತ್ತಲ್ಲ, ಸೊ ಸ್ವಿಚ್ಗೆ ಹಾಕಿರ್ತೀರಲ್ಲ ಅದು. ಓಕೆ, ಸೊ ಎಷ್ಟೊತ್ತು ಹಾಕಿದ್ರು ಸೊಳ್ಳೆಗಳು ಸಾಯ್ತಾ ಇಲ್ಲ. ಯಾಕಿರ್ಬೋದು ಅಂತಂದ್ರೆ ಸೊಳ್ಳೆಗಳು ಏನ್ ಮಾಡ್ಬಿಟ್ಟಿದೆ, ಚೆನ್ನಾಗಿ ಅಡಾಪ್ಟ್ ಆಗಿದೆ, ರೆಸಿಸ್ಟೆಂಟ್ ಆಗ್ಬಿಟ್ಟಿದೆ. ಸೊ ಸ್ಟಾರ್ಟಿಂಗ್ ಎಲ್ಲ ಸತ್ತೋಗ್ಬಿಟ್ಟು ಬಟ್ ಒಂದೆರಡು ಸೊಳ್ಳೆಗಳು ಏನಾಯ್ತು, ಉಳಿತು. ಅದರಲ್ಲಿ ಮ್ಯೂಟೇಶನ್ ಜೀನ್ಸ್ ಅಲ್ಲಿ ಚೇಂಜ್ ಆಯ್ತು, ಅದು ಚೆನ್ನಾಗಿ ಅಡಾಪ್ಟ್ ಆಗ್ಬಿಡ್ತು ಆ ಎನ್ವಿರಾನ್ಮೆಂಟ್ ಗೆ. ಓಕೆ, ಸೊ ಅದೇನ್ ಮಾಡ್ತು, ಆ ಉಳ್ದಿರೋ ಅಂತ ಮಸ್ಕಿಟೋಸ್ ಅದರ ನಂಬರ್ ಇನ್ಕ್ರೀಸ್ ಮಾಡ್ಕೊಂತು. ಸೊ ನೆಕ್ಸ್ಟ್ ಬರುವಂತ ಮಸ್ಕಿಟೋಸಿಗೆಲ್ಲ ಆ ಔಷಧಿ ಏನು ಹತ್ತದೇ ಇಲ್ಲ.
ಓಕೆ. ಸೊ ಅವಾಗ ಮತ್ತೆ ಕಂಪ್ನಿಯವ್ರು ಏನ್ ಮಾಡಿದ್ರು, ಇದು ಹೊಸ ಆಲ್ ಔಟ್ ಇದರಲ್ಲಿ ಅಂತ ದಿಸ್ ಇಸ್ ಆಲ್ ಔಟ್ ಮಹಾಶಕ್ತಿ ಅಂತ ಹೇಳಿ ಹೊಸದು ಕಂಪ್ನೀಸ್ ಏನ್ ಮಾಡ್ತಾರೆ, ಕೆಮಿಕಲ್ ನ ಚೇಂಜ್ ಮಾಡ್ಬಿಟ್ಟು ರಿಲೀಸ್ ಮಾಡ್ತಾರೆ. ಸೊ ಅಂದ್ರೆ ಏನರ್ಥ, ಯಾವ ರೀತಿ ಎನ್ವಿರಾನ್ಮೆಂಟ್ ಇದೆ ಅದಕ್ಕೆ ಅಡಾಪ್ಟ್ ಆಗ್ಬಿಡುತ್ತೆ. ಸೊ ಅದು ರೆಸಿಸ್ಟೆಂಟ್ ಆಯ್ತು, ಪವರ್ಫುಲ್ ಆಯ್ತು. ಸೊ ಈಗ ಆ ಕೆಮಿಕಲ್ ಅದಕ್ಕೆ ಏನು ಹತ್ತದೇ ಇಲ್ಲ. ಆ ಕೆಮಿಕಲ್ ಇದ್ರೆ ಅದು ಸಾಯೋದೇ ಇಲ್ಲ. ಸೊ ಹಂಗಾಗಿ ಮತ್ತೆ ಹೊಸ ತರ ಕೆಮಿಕಲ್ ರಿಲೀಸ್ ಮಾಡಿದ್ರು. ಸೊ ಅದೇ ರೀತಿ ತೋಟದಲ್ಲಿ ಮತ್ತೆ ಏನು ಹರ್ಬಿಸೈಡ್ಸ್ ಪೆಸ್ಟಿಸೈಡ್ಸ್ ಅಂದ್ರೆ ಹುಳಗಳನ್ನ ಸಾಯಿಸಕ್ಕೆ ಕೀಟನಾಶಕಗಳು ಇವನ್ನೆಲ್ಲ ಏನ್ ಮಾಡ್ತಾ ಇರ್ತಾರೆ, ಯೂಸ್ ಮಾಡ್ತಾ ಇರ್ತಾರೆ ಫಾರ್ಮರ್ಸ್. ಸೊ ಫಸ್ಟಿಗೆ ಹಾಕ್ತಾರೆ, ಎಲ್ಲ ಸತ್ತೋಗುತ್ತೆ. ಅದನ್ನೇ ಹಾಕ್ತಾ ಇರ್ತಾರೆ. ಬರ್ತಾ ಬರ್ತಾ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಕೆಲವೊಂದು ಚೆನ್ನಾಗಿ ಅಡಾಪ್ಟ್ ಆಗ್ಬಿಡುತ್ತೆ. ಸೊ ಅದರ ಪಾಪ್ಯುಲೇಷನ್ ಏನಾಗ್ಬಿಟ್ಟಿದೆ, ಜಾಸ್ತಿ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಅದು ಆ ಕೆಮಿಕಲ್ಗೆ ಏನಾಗ್ತಾ ಇಲ್ಲ, ಎಫೆಕ್ಟ್ ಆಗ್ತಾ ಇಲ್ಲ, ರೆಸಿಸ್ಟೆಂಟ್ ಆಗಿದೆ. ಸೊ ಹಂಗಾಗಿ ರೈತರು ಎಷ್ಟೊಂದು ಹೊಡಿತಾ ಇರ್ತಾರೆ, ಅದೇ ಸೇಮ್ ಸ್ಪ್ರೇ ತಗೊಂಡು, ಕೀಟನಾಶಕ ಸ್ಪ್ರೇ ಇರುತ್ತಲ್ಲ ಆ ಕೆಮಿಕಲ್ ನ ಹೊಡಿತಾ ಇರ್ತಾರೆ. ಬಟ್ ಹುಳಗಳಂತೂ ಸಾಯ್ತಾ ಇರಲ್ಲ. ಯಾಕೆಂದ್ರೆ ಇದೇ ರೀಸನ್. ಸೊ ದಟ್ ವಿಲ್ become more powerful, more resistant than before. Okay, so this is also true for microbes against which we employ antibiotics or drugs against eukaryotic organisms or cells. ಏನಂತ ಹೇಳ್ತಾ ಇದ್ರೆ, ಇದು ಇನ್ನೊಂದು ಎಕ್ಸಾಂಪಲ್ಗೂ ಕೂಡ ಅಷ್ಟೇ. ಜ್ವರ ಬಂದ್ರೆ ಆಂಟಿಬಯೋಟಿಕ್ ಕೊಡ್ತಾರೆ, ಟ್ಯಾಬ್ಲೆಟ್. ಯಾಕೆ, ಏನು ಜ್ವರ ಕಾಸ್ ಮಾಡುವಂತ ಬ್ಯಾಕ್ಟೀರಿಯಾ ಸತ್ತೋಗ್ಲಿ ಅಂತ. ಆದ್ರೆ ಬರ್ತಾ ಬರ್ತಾ ಆ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಗೆ ಈ ಬ್ಯಾಕ್ಟೀರಿಯಾಗಳು ಹೊಂದ್ಕೊಂಡ್ಬಿಟ್ಟಿರುತ್ತೆ. ನಾವು ಟ್ಯಾಬ್ಲೆಟ್ ಹಾಕೊಂಡ್ರು ಹೋಗಲ್ಲ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್, ಹೆನ್ಸ್ ರೆಸಿಸ್ಟೆಂಟ್ ಆರ್ಗಾನಿಸಮ್ಸ್ ಆರ್ ಸೆಲ್ಸ್ ಆರ್ ಅಪಿಯರಿಂಗ್ ಇನ್ ಅ ಟೈಮ್ ಸ್ಕೇಲ್ ಆಫ್ ಮಂತ್ಸ್ ಆರ್ ಇಯರ್ಸ್ ಅಂಡ್ ನಾಟ್ ಸೆಂಚುರೀಸ್. ಸೊ ಹಂಗಾಗಿ ರೆಸಿಸ್ಟೆಂಟ್ ವೆರೈಟೀಸ್ ಡೆವಲಪ್ ಆಗ್ಬೇಕಂದ್ರೆ, ಹೊಸ ವೆರೈಟೀಸ್ ಬರ್ಬೇಕು ಅಂತ ಅಂದ್ರೆ ವರ್ಷಗಳ ಗಟ್ಲೆ, ನೂರಾರು ವರ್ಷಗಳ ಗಟ್ಲೆ ನಾವು ಕಾಯ್ಬೇಕಾಗಿಲ್ಲ. ಕಡಿಮೆ ಟೈಮ್ ಅಲ್ಲಿನೇ ಏನಾಗ್ಬಿಟ್ಟಿದೆ, ಹೊಸ ವೆರೈಟೀಸ್ ಬರ್ತಾ ಇದೆ. ಸೇಮ್ ಆರ್ಗಾನಿಸಮ್ ಅಲ್ಲಿ ಹೊಸ ವೆರೈಟೀಸ್ ಬರ್ತಾ ಬರ್ತಾ ಎವಾಲ್ವ್ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಎವಲ್ಯೂಷನ್ ಬೈ ಆಂಥ್ರೋಪೋಜೆನಿಕ್ ಆಕ್ಷನ್. ಸೊ ನಮ್ಮಿಂದನೇ ಈ ರೀತಿ ಬೆಳೀತಾ ಇರೋದು, ಈ ರೀತಿ ಹೊಸದಾಗಿ ಹುಟ್ಕೊಂತಾ ಇರೋದು, ಇದಕ್ಕೆ ನಾವೇನಂತ ಕರಿತೀವಿ, ಆಂಥ್ರೋಪೋಜೆನಿಕ್ ಆಕ್ಷನ್ ಅಂತ ಕರಿತೀವಿ. ಸೊ ನಮಗೆ ಸೊಳ್ಳೆ ಬೇಡ ಅಂತ ಹೇಳಿ ನಾವು ಅದನ್ನ ಕೆಮಿಕಲ್ ಇಂದ ಸಾಯಿಸಕ್ಕೆ ಹೋಗ್ತೀವಿ. ಬಟ್ ಅದು ಹೊಸ ತರ ವೆರೈಟೀಸ್ ಅಲ್ಲಿ ಬದುಕುತ್ತೆ, ಅಂದ್ರೆ ಹೊಸದಾಗಿ ವೆರೈಟೀಸ್ ಅಲ್ಲಿ ಹುಟ್ಟುತ್ತೆ. ಸೊ ಅದೇ ರೀತಿ ಏನೇ ಇದೆಲ್ಲ ಹೊಸದಾಗಿ ಕ್ರಿಯೇಟ್ ಆಗಿದೆಲ್ಲ, ದಿಸ್ ಇಸ್ ಬೇಸಿಕಲಿ ಬಿಕಾಸ್ ಆಫ್ ಅವರ್ ಆಕ್ಟಿವಿಟೀಸ್. ಇಂಥ ಎವಲ್ಯೂಷನ್ ಗೆ ನಾವೇನಂತ ಕರಿತೀವಿ, ಆಂಥ್ರೋಪೋಜೆನಿಕ್ ಆಕ್ಷನ್, ಆಂಥ್ರೋಪೋಜೆನಿಕ್ ಎವಲ್ಯೂಷನ್ ಅಂತ ಕರಿತೀವಿ. ಸೊ ದಿಸ್ ಆಲ್ಸೋ ಟೆಲ್ಸ್ ಅಸ್ ದಟ್ ಎವಲ್ಯೂಷನ್ ಇಸ್ ನಾಟ್ ಡೈರೆಕ್ಟ್ ಪ್ರೋಸೆಸ್ ಇನ್ ದ ಸೆನ್ಸ್ ಆಫ್ ಡಿಟರ್ಮಿನಿಸಮ್. ಸೊ ಹಂಗಾಗಿ ಡೈರೆಕ್ಟ್ ಆಗಿ ಎವಲ್ಯೂಷನ್ ಆಗ್ತಾ ಇದೆ ಅಂದ್ಮೇಲೆ ನಾವು ಡಿಟರ್ಮೈನ್ ಮಾಡಕ್ ಆಗೋದಿಲ್ಲ. ಇನ್ ಸ್ಟೊಕಾಸ್ಟಿಕ್ ಪ್ರೋಸೆಸ್ based on chance events in nature and chance mutation in the organisms. ಸೊ ಡೈರೆಕ್ಟ್ ಆಗಿ ಆಗ್ತಾ ಇಲ್ಲ, ರ್ಯಾಂಡಮ್ ಆಗಿನೂ ಕೂಡ ಆಗುತ್ತೆ. ಸೊ ಸ್ಟೊಕಾಸ್ಟಿಕ್ ಪ್ರೊಸೆಸ್ ಅಂದ್ರೆ ರ್ಯಾಂಡಮ್ ಆಗಿ. ಸೊ ಈಗ ನೋಡಿ, ಅದಕ್ಕೆ ಇರ್ಲಿಲ್ಲ, ಮಸ್ಕಿಟೋಸಿಗೆ ಹೊಸ ವೆರೈಟೀಸ್ ಡೆವಲಪ್ ಆಗ್ಬೇಕು ಅಂತ ಇರ್ಲಿಲ್ಲ. ಬಟ್ ನಮ್ಮ ಆಕ್ಷನ್ ಇಂದ ಏನಾಯ್ತು, ರ್ಯಾಂಡಮ್ ಆಗಿ ಏನಾಯ್ತು, ಹೊಸ ವೆರೈಟಿ ಆಫ್ ದಟ್ ಮಸ್ಕಿಟೋ ಎವಾಲ್ವ್ಡ್. ಸೊ ರ್ಯಾಂಡಮ್ ಆಗಿ ಬೈ ಚಾನ್ಸ್ ಆಗಿನೂ ಕೂಡ ಈ ರೀತಿ ಎವಲ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್, ವಾಟ್ ಈಸ್ ಅಡಾಪ್ಟಿವ್ ರೇಡಿಯೇಷನ್? ಅಡಾಪ್ಟಿವ್ ರೇಡಿಯೇಷನ್ ಅಂದ್ರೆ ಏನು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಡ್ಯೂರಿಂಗ್ ದಿಸ್ ಜರ್ನಿ ಡಾರ್ವಿನ್ ವೆಂಟ್ ಟು ಗ್ಯಾಲಪಗೋಸ್ ಐಲ್ಯಾಂಡ್. ಗ್ಯಾಲಪಗೋಸ್ ಐಲ್ಯಾಂಡ್ ಅಂತಂದೇಳಿ ಸೌತ್ ಅಮೆರಿಕಾದಲ್ಲಿ ಪ್ಲೇಸ್ ಇದೆ. ಓಕೆ, ಸೊ ಬೇರೆ ಸಣ್ಣ ಐಲ್ಯಾಂಡ್ ಸೇರಿ ಒಂದು ಐಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತಾರೆ, ಅದನ್ನ ಗ್ಯಾಲಪಗೋಸ್ ಐಲ್ಯಾಂಡ್ ಅಂತ ಕರೀತಾರೆ. ಸೊ ದೇರ್ ಹಿ ಅಬ್ಸರ್ವ್ಡ್ ಅನ್ ಅಮೇಜಿಂಗ್ ಡೈವರ್ಸಿಟಿ ಆಫ್ ಕ್ರಿಯೇಚರ್ಸ್. ಇಲ್ಲಿ ಅವರು ಡಾರ್ವಿನ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಡಾರ್ವಿನ್ ಬೈ ಮಿಸ್ ಹೇಳ್ಬಿಟ್ಟಿದ್ದೆ. ಡಾರ್ವಿನ್ ಈಸ್ ಆಕ್ಚುಲಿ ಫಾದರ್ ಆಫ್ ಎವಲ್ಯೂಷನ್. ಓಕೆ, ಸೊ ಎವಲ್ಯೂಷನರಿ ಬಯಾಲಜಿ ಎವಲ್ಯೂಷನ್ ಫಾದರ್ ಯಾರು ಅಂತಾನೆ ಡಾರ್ವಿನ್. ಓಕೆ, ಸೊ ಡಿಫರೆಂಟ್ ವೆರೈಟೀಸ್ ಆಫ್ ಆರ್ಗಾನಿಸಮ್ಸ್ ನ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ ಐಲ್ಯಾಂಡ್ ಅಲ್ಲಿ ಹೋದಾಗ. ಏನಂದ್ರೆ, ಆಫ್ ಪರ್ಟಿಕ್ಯುಲರ್ ಇಂಟ್ರೆಸ್ಟ್, ಸ್ಮಾಲ್ ಬ್ಲಾಕ್ ಬರ್ಡ್ಸ್ ಲೇಟರ್ ಕಾಲ್ಡ್ ಡಾರ್ವಿನ್ ಫಿಂಚಸ್ ಅಮೇಜ್ಡ್ ಹಿಮ್. ಒಂದು ಚಿಕ್ಕ ಬ್ಲಾಕ್ ಕಲರ್ ಇರುವಂತ ಒಂದು ಪಕ್ಷಿ ನೋಡ್ತಾರೆ. ಅದೇ ಐಲ್ಯಾಂಡ್ ಅಲ್ಲಿ ಆ ಪಕ್ಷಿ ಇನ್ನ ಬೀಕ್ ಏನಿದೆ ಅಲ್ಲ, ಬೇರೆ ಬೇರೆ ತರ ಇರುತ್ತೆ, ಅದನ್ನ ಅಬ್ಸರ್ವ್ ಮಾಡ್ತಾರೆ. ಅದನ್ನ ನೆಕ್ಸ್ಟ್ ಬರ್ತಾ ಈ ಎವಲ್ಯೂಷನ್ ಸ್ಟಡಿ ಮಾಡಿದ್ರಲ್ಲ, ಅವರು ಡೀಟೇಲ್ ಆಗಿ ಸ್ಟಡಿ ಮಾಡಿ ಥಿಯರಿ ಎಲ್ಲ ಹೇಳ್ತಾರಲ್ಲ. ಸೊ ಹಂಗಾಗಿ ಈ ಬರ್ಡ್ಸ್ ಗೆ ಡಾರ್ವಿನ್ ಫಿಂಚಸ್ ಅಂತ ಹೇಳಿ ಕೂಡ ಹೆಸರಿಟ್ರು. ಓಕೆನಾ. ಸೊ ಇವರು ಏನ್ ಅಬ್ಸರ್ವ್ ಮಾಡಿದ್ರು ಅಂತಂದ್ರೆ, ಒಂದೇ ಏರಿಯಾ ಇದೆ, ಬಟ್ ಆ ಬರ್ಡ್ಸ್ ಕೊಕ್ಕಿದೆ ಅಲ್ಲ, ಇದು ಡಿಫ್ರೆಂಟ್ ಇದೆ.
ಯಾವುದು ಈ ಬ್ಲಾಕ್ ಕಲರ್ ಇರುವಂತ ಸಣ್ಣ ಪಕ್ಷಿ. ಓಕೆ, ಸೊ ಹಿ ರಿಯಲೈಸ್ ದಟ್ ದೇರ್ ವರ್ ಮೆನಿ ವೆರೈಟೀಸ್ ಆಫ್ ಫಿಂಚಸ್ ಇನ್ ದ ಸೇಮ್ ಐಲ್ಯಾಂಡ್. ಒಂದೇ ಐಲ್ಯಾಂಡ್ ಅಲ್ಲಿ ಅದರ ಕೊಕ್ಕಿದೆ ಅಲ್ಲ, ಈ ಬೀಕ್ ಇದೆ ಅಲ್ಲ, ಇದು ಬೇರೆ ಬೇರೆ ತರ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಲ್ ದ ವೆರೈಟೀಸ್ ಹಿ ಕಂಜಕ್ಟೆಡ್ ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ, ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದೆ ಕಂಜಕ್ಟೆಡ್ ಅಂಡ್ ಕನ್ಸ್ಟ್ರಕ್ಟೆಡ್ ಸ್ಟೋರೀಸ್ ಅಂತ. ಕಂಜಕ್ಟೆಡ್ ಅಂದ್ರೆ ಏನು, ಅನುಮಾನಾಸ್ಪದ, ಗೆಸ್ ಮಾಡಿ ಏನು ಹೇಳಿರ್ತಾರಲ್ಲ ಅದು ಅಂತ ಹೇಳಿ. ಸೊ ಕಂಜಕ್ಟೆಡ್ evolved ಆನ್ ದ ಐಲ್ಯಾಂಡ್ ಇಟ್ ಸೆಲ್ಫ್. ಸೊ ಅವ್ರ ಪ್ರಕಾರ, ಅವ್ರು ಗೆಸ್ ಮಾಡಿರೋ ಪ್ರಕಾರ ಇದೆಲ್ಲದು ಒಂದೇ ಪ್ಲೇಸ್ ಅಲ್ಲಿನೇ ಎವಾಲ್ವ್ ಆಗಿರೋದು, ಬೇರೆ ಬೇರೆ ಕಡೆಯಿಂದ ಬಂದಿದ್ದಲ್ಲ. ಒಂದೇ ಐಲ್ಯಾಂಡ್ ಅಲ್ಲಿ ಬೇರೆ ಬೇರೆ ತರ ಎವಾಲ್ವ್ ಆಗಿದೆ ಅಂತ ಹೇಳಿ ಅವರು ಗೆಸ್ ಮಾಡಿದ್ರು, ಅದು ನಿಜಾನು ಕೂಡ ಆಯ್ತು. ಓಕೆ, ಸೊ ಹೆಂಗೆ ಫ್ರಮ್ ದ ಒರಿಜಿನಲ್ ಸೀಡ್ ಈಟಿಂಗ್ ಫೀಚರ್, ಮುಂಚೆ ಇರುವಂತದ್ದು ಒಂದು ಡಾರ್ವಿನ್ ಫಿಂಚ್, ಇದು ಬ್ಲಾಕ್ ಬರ್ಡ್ ಇದೆಲ್ಲ, ಅದರ ಆಕ್ಚುಯಲ್ ಹ್ಯಾಬಿಟ್ ಏನು ಅಂತಂದ್ರೆ ಕಾಳುಗಳನ್ನ ತಿನ್ನೋದು. ಓಕೆ, ಸೀಡ್ಸ್ ತಿನ್ನೋಂತ ಫಿಂಚ್. ಓಕೆ, ಬಟ್ ಬೇರೆ ಸ್ವಲ್ಪ ಇನ್ನೊಂದು ಪ್ಲೇಸ್ ಅಲ್ಲಿ ಹೋದ್ರೆ, ಅದೇ ಐಲ್ಯಾಂಡ್ ಅಲ್ಲಿ ಇನ್ನೊಂದು ಪ್ಲೇಸ್ ಅಲ್ಲಿ ಹೋದ್ರೆ ಅದೇ ಪಕ್ಷಿನ ಬೀಕು ಸ್ವಲ್ಪ ಚೇಂಜ್ ಆಗಿದೆ. ಅಲ್ಲಿ ಅದು ಇನ್ಸೆಕ್ಟ್ ತಿನ್ನುತ್ತೆ. ಸೊ ಇನ್ಸೆಕ್ಟ್ ತಿನ್ನಕ್ಕೆ ಯಾವ ರೀತಿ ಬೇಕು ಸ್ಟ್ರಕ್ಚರ್, ಆ ರೀತಿ ಬೀಕ್ ಕೂಡ ಏನಾಗ್ಬಿಡುತ್ತೆ, ಚೇಂಜ್ ಆಗುತ್ತೆ. ಓಕೆ, ಇನ್ನೊಂದು ಬರೀ ಫ್ರೂಟ್ಸ್ ತಿಂತಾ ಇರುತ್ತೆ. ಸೊ ನೋಡಿ, ಒಂದ್ ಸೀಡ್ ತಿನ್ನಕ್ಕೆ ಒಂಥರ, ಫ್ರೂಟ್ ತಿನ್ನಕ್ಕೆ ಒಂಥರ, ಇನ್ನೊಂದು ಇನ್ಸೆಕ್ಟ್ಸ್ ನ ತಿನ್ನಕ್ಕೆ ಒಂಥರ. ಸೊ ಅದರ ಬೀಕ್ನ ಸ್ಟ್ರಕ್ಚರ್ ಯಾವ್ದಕ್ಕೆ ಅಡ್ಜಸ್ಟ್ ಆಗಿದೆ ಅಂತಂದ್ರೆ ಅಲ್ಲಿ ಅಡಾಪ್ಟ್ ಆಗ್ಬೇಕದು. ಅಲ್ಲಿ ಆ ಇರುವಂತ ಪ್ಲೇಸ್ ಅಲ್ಲಿ ಬರೀ ಇನ್ಸೆಕ್ಟ್ ಜಾಸ್ತಿ ಇದೆ ಅಂತಂದ್ರೆ ಇನ್ಸೆಕ್ಟ್ ತಿನ್ನಕ್ಕೆ ಯಾವ ರೀತಿ ಬೀಕ್ ಬೇಕೋ ಆ ರೀತಿ ಅದು ಚೇಂಜ್ ಆಗ್ಬಿಡ್ತು. ಇನ್ನೊಂದು ಬರ್ಡ್ಸ್ ಇದೆ, ಅದೇ ಇನ್ನೊಂದು ಏರಿಯಾದಲ್ಲಿ ಏನಿದೆ ಅಂತಂದ್ರೆ ಜಾಸ್ತಿ ಫ್ರೂಟ್ಸ್ ಇದೆ. ಓಕೆ, ಸೊ ಆ ಫ್ರೂಟ್ಸ್ ತಿನ್ನಕ್ಕೆ ಹೇಗ್ ಬೇಕು ಬೀಕ್, ಆ ರೀತಿ ಅದೇನಾಗ್ಬಿಟ್ಟಿದೆ, ಅಡಾಪ್ಟ್ ಆಗ್ಬಿಟ್ಟಿದೆ. ಓಕೆ, ಸೊ ಮೆನಿ ಅದರ್ ಫಾರ್ಮ್ಸ್ ವಿತ್ ಆಲ್ಟರ್ಡ್ ಬೀಕ್ಸ್ ಅರೋಸ್, ಹೊಸ ಹೊಸ ಫಾರ್ಮ್ಸ್ ಹುಟ್ಕೊಂತು. ಎನೇಬಲಿಂಗ್ ದೆಮ್ ಟು ಬಿಕಮ್ ಇನ್ಸೆಕ್ಟಿವೋರಸ್ ಅಂಡ್ ವೆಜಿಟೇರಿಯನ್ ಫಿಂಚಸ್. ಹೇಳಿದ್ನಲ್ಲ, ಕೆಲವೊಂದು ಇನ್ಸೆಕ್ಟ್ ತಿನ್ನಕ್ಕೆ, ಕೆಲವೊಂದು ವೆಜಿಟೇರಿಯನ್ ಅಂತಾನೆ, ಬರೇ ಕಾಳುಗಳು, ಬರೇ ಹಣ್ಣುಗಳು ತಿನ್ನೋ ತರ ಚೇಂಜ್ ಆಗ್ಬಿಟ್ಟಿದೆ. ಸೊ ದಿಸ್ process of evolution of different species in a given geographical area, starting from a point and literally radiating to other areas of geography habitats, is called adaptive radiation. This is very 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 important, ತುಂಬಾ ಇಂಪಾರ್ಟೆಂಟ್. 3 marks ಗೆ ಮತ್ತೆ 2 marks ಗೆ ನಿಮಗೆ ಥಿಯರಿಯಲ್ಲಿ ಕೇಳ್ತಾರೆ, ಮತ್ತೆ ಹಾಗೆ ನೀಟ್ ಹಾಗೆ KCTಗೂ ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಸೊ ಅಡಾಪ್ಟಿವ್ ರೇಡಿಯೇಷನ್ ಅಂತ ಅಂದ್ರೆ ಏನು, ಈ ಡೆಫಿನೇಷನ್ ಬರೀತೀರಾ ಏನು, ಪ್ರೊಸೆಸ್ ಆಫ್ ಎವಲ್ಯೂಷನ್ ಆಫ್ ಡಿಫರೆಂಟ್ ಸ್ಪೀಶೀಸ್ ಇನ್ ಅ ಗಿವನ್ ಜಿಯೋಗ್ರಫಿಕಲ್ ಏರಿಯಾ. ಒಂದು ಏರಿಯಾದಲ್ಲಿ, ಇದು ತೋರಿಸಿದಲ್ಲ ಒಂದು ಏರಿಯಾ, ಅದು ಗ್ಯಾಲಪಗೋಸ್ ಐಲ್ಯಾಂಡ್, ಒಂದು ಏರಿಯಾದಲ್ಲಿ ಬೇರೆ 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 ತರ ಎವಾಲ್ವ್ ಆಗಿದೆ. ಓಕೆ, ಅದರ ಆನ್ಸಿಸ್ಟರ್ ಒಂದೇ, ಸೇಮ್ ಕಾಮನ್ ಆನ್ಸಿಸ್ಟರ್, ಸೇಮ್ ಆರ್ಗಾನಿಸಮ್. ಓಕೆ, ಸೇಮ್ ಪಾಯಿಂಟ್ ಇಂದ ಬಂದು ಬೇರೆ ಬೇರೆ ತರ ಎವಾಲ್ವ್ ಆಗಿದೆ. ಸೊ ಇಟ್ ಈಸ್ ಆಕ್ಚುಲಿ ಶೋಯಿಂಗ್ ವಾಟ್ ಮಕ್ಕಳೇ, ಡೈವರ್ಜೆಂಟ್ ಎವಲ್ಯೂಷನ್. ಆಕ್ಚುಲ್ ಆಗಿ ಬೇಸಿಕಲಿ ಅಡಾಪ್ಟಿವ್ ರೇಡಿಯೇಷನ್ ಏನ್ ಹೇಳುತ್ತೆ ಅಂತ ಅಂದ್ರೆ ಡೈವರ್ಜೆಂಟ್ ಎವಲ್ಯೂಷನ್ ಹೇಳುತ್ತೆ. ಸೊ ಅದರ ಹ್ಯಾಬಿಟಾಟಿಗೆ ತಕ್ಕಂತೆ ಇಲ್ಲಿರುವಂತ ಏರಿಯಾ ಯಾವ ರೀತಿ ಇದೆ, ಇಲ್ಲಿರುವಂತ ಏರಿಯಾ ಯಾವ ರೀತಿ ಇದೆ, ಅದಕ್ಕೆ ತಕ್ಕಂತೆ ಏನಾಯ್ತು, ಅದರ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಸಾರಿ, ಅದರ ಏನು ಬೀಕಿನ ಏನು ಪ್ಯಾಟರ್ನ್ ಚೇಂಜ್ ಆಗಿದೆ. ಓಕೆ, ಸೊ ಇಲ್ಲಿ ಒಂದ್ ಕಡೆ ಇನ್ಸೆಕ್ಟ್ ತಿನ್ನುತ್ತೆ, ಇದ್ರ ಫಂಕ್ಷನ್ ಚೇಂಜ್. ಇನ್ನೊಂದ್ ಕಡೆ ಏನ್ ತಿನ್ನುತ್ತೆ, ಏನು ಹಣ್ಣುಗಳು ತಿನ್ನುತ್ತೆ. ಓಕೆ, ಸೊ ಈ ರೀತಿ ಇಂಥ ಎವಲ್ಯೂಷನ್ ನಾವೇನಂತ ಕರಿತೀವಿ, ಡೈವರ್ಜೆಂಟ್ ಎವಲ್ಯೂಷನ್. ಇಂಥ ಪ್ರೊಸೆಸ್ ನಾವೇನಂತ ಕರಿತೀವಿ, ಅಡಾಪ್ಟಿವ್ ರೇಡಿಯೇಷನ್. ಇಟ್ ಇಸ್ ರೇಡಿಯೇಟಿಂಗ್, ಬೇರೆ ಬೇರೆ ಕಡೆ ರೇಡಿಯೇಟ್ ಆಗ್ತಾ ಇದೆ. ಓಕೆ, ಸೊ ಇಂಥದಕ್ಕೆ ನಾವೇನಂತ ಕರಿತೀವಿ, ಅಡಾಪ್ಟಿವ್ ರೇಡಿಯೇಷನ್. ಡಾರ್ವಿನ್ ಫಿಂಚಸ್ ರೆಪ್ರೆಸೆಂಟ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ದಿಸ್ ಫಿನಾಮಿನಾ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು, ಡಾರ್ವಿನ್ ಫಿಂಚಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅನದರ್ ಎಕ್ಸಾಂಪಲ್ ಈಸ್ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್. ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಇರುವಂತ ಮಾರ್ಸುಪಿಯಲ್ಸ್ ಅಂತ ಹೇಳ್ತೀವಿ. ಇದು ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಆ ನಂಬರ್ ಆಫ್ ಮಾರ್ಸುಪಿಯಲ್ಸ್ ಈಚ್ ಡಿಫರೆಂಟ್ ಫ್ರಮ್ ದ ಅದರ್, ಒಂದಕ್ಕಿಂತ ಒಂದು ಡಿಫರೆಂಟ್ ಇದೆ. ಎವಾಲ್ವ್ಡ್ ಫ್ರಮ್ ಆನ್ ಆನ್ಸೆಸ್ಟ್ರಲ್ ಸ್ಟಾಕ್. ಒಂದು ಸೇಮ್ ಮಾರ್ಸುಪಿಯಲ್ ಇಂದಾನೆ ಎಲ್ಲದನ್ನು ಕೂಡ ಏನಾಗಿದೆ, ಎವಾಲ್ವ್ ಆಗಿದೆ. ಬಟ್ ಆಲ್ ವಿದಿನ್ ದ ಆಸ್ಟ್ರೇಲಿಯನ್ ಐಲ್ಯಾಂಡ್ ಕಾಂಟಿನೆಂಟ್. ಬಟ್ ಸೇಮ್ ಕಾಂಟಿನೆಂಟ್ ಆಸ್ಟ್ರೇಲಿಯನ್ ಐಲ್ಯಾಂಡ್ ಅಲ್ಲೇನೆ ಏನಾಗಿದೆ, ಈ ರೀತಿ ಡಿಫ್ರೆಂಟ್ ಆಗಿ ನಾವು ನೋಡ್ತೀವಿ. ಒನ್ ಮೋರ್ ದನ್, ಇದನ್ನು ಕೂಡ ಯಾವುದಕ್ಕೆ ಎಕ್ಸಾಂಪಲ್, ಅಡಾಪ್ಟಿವ್ ರೇಡಿಯೇಷನ್. ಅಡಾಪ್ಟಿವ್ ರೇಡಿಯೇಷನ್ ಗೆ ಒಂದು ಡಾರ್ವಿನ್ ಫಿಂಚಸ್, ಇನ್ನೊಂದು ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಎಕ್ಸಾಂಪಲ್. ಈಗ ಈ ತರ ಅಡಾಪ್ಟಿವ್ ರೇಡಿಯೇಷನ್ ಆಗಿದೆ ಅಲ್ಲ, ಒಂದು ಕಾಮನ್ ಆನ್ಸೆಸ್ಟರ್ ಇಟ್ಕೊಂಡ್ಬಿಟ್ಟು ಎಲ್ಲ ರೇಡಿಯೇಟ್ ಆಗಿದೆ. ಸೊ ಇದೇ ತರನೇ ಸೇಮ್ ಇನ್ನೊಂದು ಏರಿಯಾದಲ್ಲಿನೂ ಕೂಡ ಅಷ್ಟೇ, ಸೇಮ್ ಪ್ಲೇಸ್ ಇದೆ, ಬಟ್ ಇನ್ನೊಂದು ಏರಿಯಾದಲ್ಲಿನೂ ಕೂಡ ಅದೇ ರೀತಿ ಆಗಿದೆ. ಒಂದು ಕಾಮನ್ ಆನ್ಸೆಸ್ಟರ್ ಇದೆ, ಓಕೆ, ಬಟ್ ಅದು
ಡಿಫ್ರೆಂಟ್ ಆರ್ಗಾನಿಸಮ್ ಆಗಿ ಎವಾಲ್ವ್ ಆಗಿದೆ. ಓಕೆ, ಸೊ ಇಂಥ ಕಂಡೀಷನ್ಗೆ ನಾವು ಕನ್ವರ್ಜೆಂಟ್ ಎವಲ್ಯೂಷನ್ ಅಂತ ಕರಿತೀವಿ. ದಿಸ್ ಇಸ್ ಒನ್ ಈಸ್ ಡೈವರ್ಜೆಂಟ್ ಅಂಡ್ ಇಟ್ ಈಸ್ ಆಕ್ಚುಲಿ ಡೈವರ್ಜೆಂಟ್, ಬಟ್ ದೀಸ್ ಟು ಬಿಲಾಂಗ್ಸ್ ಟು ಸೇಮ್ ಏರಿಯಾ. ಓಕೆ, ಏನು ಅಂದ್ರೆ ಬೇರೆ ಏರಿಯಾದಲ್ಲಿ ಆಗ್ತಾ ಇದೆ. ಇಂಥ ಅಡಾಪ್ಟಿವ್ ರೇಡಿಯೇಷನ್ ಪ್ರೊಸೆಸ್ ಇದೆಲ್ಲ ಬೇರೆ ಬೇರೆ ಏರಿಯಾದಲ್ಲಿ ಆಗ್ತಾ ಇದೆ. ಸೊ ಹಂಗಾಗಿ ದಿಸ್ ಇಸ್ ಎಕ್ಸಾಂಪಲ್ ಆಫ್ ಅಗೇನ್ ಕನ್ವರ್ಜೆಂಟ್ ಎವಲ್ಯೂಷನ್. ಡೈವರ್ಜೆಂಟ್ ಇಂದ ಕನ್ವರ್ಜೆಂಟ್ ಬಂತು. ಆಕ್ಚುಲಿ ಅಡಾಪ್ಟಿವ್ ರೇಡಿಯೇಷನ್ ಎಕ್ಸಾಂಪಲ್ ಏನು ಅಂತ ಕೇಳಿದ್ರೆ ನೀವೇನಂತ ಬರೀತೀರಾ ಮಕ್ಕಳೇ, ನೆನ್ಪಿಟ್ಕೊಳ್ಳಿ ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಬರೀತೀರಾ. ಬಟ್ ಅದೇ ರೀತಿ ಅಡಾಪ್ಟಿವ್ ರೇಡಿಯೇಷನ್ ಬೇರೆ ಬೇರೆ ಏರಿಯಾದಲ್ಲಿ ಆಗ್ತಾ ಇದೆ ಆಫ್ ಸೇಮ್ ಏನು ಪ್ಲೇಸ್ ಅಲ್ಲಿ. ಏರಿಯಾಸ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಸೇಮ್ ಆಸ್ಟ್ರೇಲಿಯಾ ಅನ್ನೋದು ಒಂದು ಸೇಮ್ ಕಾಂಟಿನೆಂಟ್ ಇದೆ. ಓಕೆ, ಬಟ್ ಬೇರೆ ಏರಿಯಾ, ಇಲ್ಲಿ ಇರುವಂತದ್ದು ಒಂದು ಪ್ಲೇಸ್ ಬೇರೆ, ಇನ್ನೊಂದು ಅಡಾಪ್ಟಿವ್ ರೇಡಿಯೇಷನ್ ಆಗ್ತಿರುವಂತಹ ಒಂದು ಪ್ಲೇಸ್ ಬೇರೆ. ಸೊ ಇವೆರಡನ್ನು ಕಂಪೇರ್ ಮಾಡಿದಾಗ ನಮಗೆ ಏನಿಸುತ್ತೆ, ದೀಸ್ ಟು ಶೋಯಿಂಗ್ ಕನ್ವರ್ಜೆಂಟ್ ಎವಲ್ಯೂಷನ್. ಹೇಗೆ ಅಂತ ಹೇಳಿ ಹೇಳ್ತೀನಿ ನೋಡಿ. ಕನ್ವರ್ಜೆಂಟ್ ಥಿಂಗ್. So when more than one adaptive radiation appeared to have occurred in an isolated geographical area. ಇದು ಒಂದು geographical area ಬೇರೆ ಇದೆ. This is A and this is B. ಇಲ್ಲೂ ಕೂಡ adaptive radiation ಆಗ್ತಾ ಇದೆ, ಇಲ್ಲೂ ಕೂಡ adaptive radiation ಆಗ್ತಿದೆ. So area that representing different habitats, ಬೇರೆ ಬೇರೆ habitats. One can call this is convergent evolution. ಇಂಥದಕ್ಕೆ ನಾವು ಏನಂತ ಕರಿತೀವಿ, convergent evolution. ಎಕ್ಸಾಂಪಲ್ ಯಾವುದು, ಪ್ಲೆಸೆಂಟಲ್ ಮ್ಯಾಮಲ್ಸ್ ಇನ್ ಆಸ್ಟ್ರೇಲಿಯಾ. ನೋಡಿ, ಒಂದೇ ಕಾಂಟಿನೆಂಟ್ ಇದೆ ಆಸ್ಟ್ರೇಲಿಯಾ. ಒಂದ್ ಕಡೆ ಮಾರ್ಸುಪಿಯಲ್, ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಎವಾಲ್ವ್ ಆಗಿರೋದು. ಓಕೆ, ಅಡಾಪ್ಟಿವ್ ರೇಡಿಯೇಷನ್ ತೋರಿಸ್ತಾ ಇದೆ. ಇನ್ನೊಂದು ಪ್ಲೆಸೆಂಟಲ್ ಮ್ಯಾಮಲ್ಸ್ ಇದೆ, ಅದನ್ನು ಕೂಡ ಅಡಾಪ್ಟಿವ್ ರೇಡಿಯೇಷನ್ ತೋರಿಸ್ತಾ ಇದೆ. ಇವೆರಡನ್ನು ಕಂಪೇರ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ, ದಿಸ್ ಶೋಸ್ ಕನ್ವರ್ಜೆಂಟ್ ಎವಲ್ಯೂಷನ್. Okay, also exhibit adaptive radiation in evolving into varieties of such placental mammals, each of which appears to be similar to a corresponding marsupial. That is example placental wolf and Tasmanian wolf marsupial. ಈಗ ನಾನು ಡಯಾಗ್ರಾಮ್ ತೋರಿಸ್ಬಿಟ್ಟು ನಿಮಗೆ ಹೇಳ್ತೀನಿ ನೋಡಿ. ಒಂದ್ ಕಡೆ ಪ್ಲೆಸೆಂಟಲ್ ಮ್ಯಾಮಲ್ಸ್ ಇದೆ, ಇದು ಆಸ್ಟ್ರೇಲಿಯಾದಲ್ಲಿ ಆಗ್ತಾ ಇರೋದು. ಇನ್ನೊಂದು ಕಡೆನೂ ಅಷ್ಟೇ, ಇದನ್ನು ಆಸ್ಟ್ರೇಲಿಯಾದಲ್ಲಿ, ಇದು ಮಾರ್ಸುಪಿಯಲ್ಸ್. ಓಕೆ, ಸೊ ನೀವು ಇವೆರಡನ್ನು ಕಂಪೇರ್ ಮಾಡಿದ್ರೆ ಸೇಮ್ ಅನಿಸ್ತಾ ಇರುತ್ತೆ. ಓಕೆ, ಸೊ ಮೋಲ್ ಮತ್ತೆ ಮಾರ್ಸುಪಿಯಲ್ ಮೋಲ್. ಓಕೆ, ನೆಕ್ಸ್ಟ್ ಆಂಟಿಟರ್ ಮತ್ತೆ ನಂಬ್ಯಾಟ್. ಓಕೆ, ಇದನ್ನು ಕೂಡ ಒಂದು ಆಂಟಿಟರ್ ಇದೆ. ನೆಕ್ಸ್ಟ್ ಮೌಸ್ ಇದೆ, ಇನ್ನೊಂದು ಮಾರ್ಸುಪಿಯಲ್ ಮೌಸ್ ಇದೆ. ನೋಡಿ, ಇದೆಲ್ಲ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್, ಇದು ಎಗ್ ಇಂದ ಬಂದಿರುವಂತದ್ದು. ಇದ್ರ ಒರಿಜಿನ್ ಏನು, ಎಗ್. ಓಕೆ, ಬಟ್ ಇದು ಯಾವ ರೀತಿ ಆಗಿದೆ, ಇದೆಲ್ಲ ಮ್ಯಾಮಲ್ಸ್ ಡೈರೆಕ್ಟ್ಲಿ ಏನು ಗಿವ್ ಬರ್ತ್ ಟು ಯಂಗ್ ಒನ್ಸ್. ದ ಆಕ್ಚುಯಲ್ ಆರ್ಗಾನಿಸಮ್ ವಿಲ್ ಗಿವ್ ಬರ್ತ್ ಟು ಇಟ್ಸ್ ಯಂಗ್ ಒನ್ಸ್. ಸೊ ಇಲ್ಲಿ ಎಗ್ ಲೇಯಿಂಗ್ ಇರೋದಿಲ್ಲ, ಬಟ್ ಇದು ಮಾರ್ಸುಪಿಯಲ್ಸ್ ಎಲ್ಲ ಎಗ್ ಲೇಯಿಂಗ್. ಇಲ್ಲಿ ಇದು ಎಗ್ ಲೇಯಿಂಗ್ ಇದ್ರೂನು ಮತ್ತೆ ಇಲ್ಲಿ ಇದು ಮ್ಯಾಮಲ್ಸ್ ಆಗಿದ್ರು ಇದರ ಹೋಲಿಕೆಗಳು ಸೇಮ್ ಇದೆ. ಇದರ ಕ್ಯಾರೆಕ್ಟರ್ಸ್ ಎಲ್ಲ ಏನಿದೆ, ಸೇಮ್ ಇದೆ. ಮೀನ್ಸ್ ಒರಿಜಿನ್ ಸೇಮ್ ಇಲ್ಲ, ಒರಿಜಿನ್ ಏನಿದೆ ಡಿಫ್ರೆಂಟ್ ಇದೆ. ಸೊ ಇಟ್ ಈಸ್ ಆಕ್ಚುಲಿ ಕನ್ವರ್ಜೆಂಟ್. ಓಕೆ, ಸೊ ಇದನ್ನ ಅಷ್ಟನ್ನ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಡೈವರ್ಜೆಂಟ್. ಯಾವುದು, ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್. ಪ್ಲೆಸೆಂಟಲ್ ಮ್ಯಾಮಲ್ಸ್ ಅಷ್ಟನ್ನ ತಗೊಂಡ್ರೆ it is independently, it is divergent evolution, and this is also independently divergent evolution. But when you compare these two, it is actually showing a convergent evolution. ನೋಡಿ, ಲೆಮ್ಯೂರ್ ಮತ್ತೆ ಸ್ಪಾಟೆಡ್ ಕಸ್ಕಸ್ ಇವೆರಡೂನು ಕೂಡ ಆಕ್ಚುಲ್ ಆಗಿ ಇದರ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಅದೆಲ್ಲ ಸೇಮ್ ಇದೆ. ಇದರ ಫಂಕ್ಷನ್ ಆಗಿರ್ಬೋದು ಸೇಮ್ ಇದೆ, ಬಟ್ ಒರಿಜಿನ್ ಡಿಫ್ರೆಂಟ್ ಇದೆ. ಇದು ಆಕ್ಚುಲಿ ಏನು ಮ್ಯಾಮಲ್ಸ್ ಇದೆ, ಬಟ್ ಇದು ಆಕ್ಚುಲಿ ಏನು ಎಗ್ ಲೇಯಿಂಗ್, ಎಗ್ ಇಂದ ಡೆವಲಪ್ ಆಗಿರುವಂತ ಆರ್ಗಾನಿಸಮ್ ಇದೆ. ಸೊ ಅದೇ ರೀತಿ ಇಲ್ಲಿ ವೂಲ್ಫ್ ಆಗಿರ್ಬೋದು ಮತ್ತೆ ಟ್ಯಾಸ್ಮೇನಿಯನ್ ವೂಲ್ಫ್ ನೋಡಕ್ ಹೆಂಗಿದೆ, ಸೇಮ್ ಇದೆ ಅಲ್ವಾ. ಓಕೆ, ಸೊ ಅದರ ಫಂಕ್ಷನ್ ಕೂಡ ಸೇಮ್ ಇರುತ್ತೆ, ಬಟ್ ಇದರ ಒರಿಜಿನ್ ಏನಿದೆ ಡಿಫ್ರೆಂಟ್ ಇದೆ. ಸೊ ದಟ್ ಈಸ್ ವಾಟ್ ದೇ ಆರ್ ಟೆಲ್ಲಿಂಗ್. Independently adaptive radiation is divergent evolution, but adaptive radiation occurs in different isolated geographical area, then it is behaving like convergent evolution. ಮಕ್ಕಳೇ, ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟು ಹೇಳಿದೀನಿ. ಮತ್ತೆ ನೆಕ್ಸ್ಟ್ ಪಾರ್ಟ್ 3 ಅಂಡ್ ಪಾರ್ಟ್ 4 ಮಾಡ್ಬಿಟ್ಟು ಈ ಚಾಪ್ಟರ್ ನ ಮುಗಿಸ್ಕೊಡ್ತೀನಿ. ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಡೂ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಿಕಾಸ್ ದಿಸ್ ವಿಲ್ ಹೆಲ್ಪ್ ಯು ಇನ್ ಯೋರ್ NEET, KCET and board exam preparation. Okay, then press the bell icon so that you will get notified whenever I upload new videos. Then share this with your friends also. So meet in the next video. Bye bye.